ದಯಮಾಡಿ ಎಲ್ಲ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವೃತ್ತಿ ರಂಗಭೂಮಿಯ ಮಾಲೀಕರು, ಚಲನಚಿತ್ರ ನಿರ್ದೇಶಕರಾದಂಥ ಶ್ರೀಯುತ ಚಿಂದೋಡಿ ಬಂಗಾರೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಕವಿಯತ್ರಿಯಾದಂತಹ ಶ್ರೀಮತಿ ಪಿ ಚಂದ್ರಿಕಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಮತ್ತು ರಂಗಕರ್ಮಿಗಳಾದಂತಹ ಶ್ರೀಯುತ ಚಿಂದೋಡಿ ಮಧುಕೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೇದಿಕೆಗೆ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತೇನೆ. ಮತ್ತು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದಂತಹ ಶ್ರೀಯುತ GPO ಚಂದ್ರು ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದ ಶ್ರೀಯುತ ರವೀಂದ್ರ ಸಿರಿವರ್ ಸರ್ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ರಂಗಬದುಕು ಟ್ರಸ್ಟ್ ತಂಡ ಈಗಾಗಲೇ ರಂಗಭೂಮಿಯಲ್ಲಿ ಹಲವಾರು ಪ್ರಯೋಗಾತ್ಮಕ ನಾಟಕಗಳನ್ನ ಪ್ರದರ್ಶನ ಮಾಡ್ಕೊಂಡು ಬಂದಿದೆ. ಈ ತಂಡ 5ನೇ ವರ್ಷದ ಸಂಭ್ರಮದಲ್ಲಿದೆ. ಈ ಪ್ರಯುಕ್ತ ಡಾಕ್ಟರ್ ಬೇಲೂರು ರಘುನಂದನ್ ಅವರು ರಚನೆ ಮಾಡಿ ಮತ್ತು ನಿರ್ದೇಶನ ಮಾಡಿರುವಂತಹ ನಾಟಕಗಳ ಉತ್ಸವನ ಆಯೋಜನೆ ಮಾಡಬೇಕು ಅನ್ನೋದು ಹೆಲೆನ್ ಮೇಡಮ್ನ ಕನಸಾಗಿತ್ತು. ಎಲ್ಲರನ್ನೂ ಈಗ ಸ್ವಾಗತಿಸುವಂತಹ ಅಥವಾ ಬರಮಾಡ್ಕೊಳ್ಳುವಂತಹ ಸಮಯ. ಸ್ವಾಗತನೂ ಕೂಡ ಪ್ರೆಸೆಂಟಲ್ಲಿ ನಯನನೇ ನಿಮಗೆ ಇದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಚಿಂದೋಡಿ ಬಂಗಾರೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಲನಚಿತ್ರ ನಿರ್ದೇಶಕರು ಮತ್ತು ರಂಗಭೂಮಿಯ ಮಾಲೀಕರು ಚಿಂದೋಡಿ ಬಂಗಾರೇಶ್ ಮತ್ತು ಚಿಂದೋಡಿ ಮಧುಕೇಶ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದಂತಹ GPO ಚಂದ್ರು ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದಂಥ ಶ್ರೀಯುತ ರವೀಂದ್ರ ಸಿರಿವರ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾಟಕೋತ್ಸವದ ಉದ್ಘಾಟಕರಾಗಿ ಆಗಮಿಸಿ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಮತ್ತು ಉಪಸ್ಥಿತಿರುವಂತಹ ಡಾಕ್ಟರ್ ಬೇಲೂರು ರಘುನಂದನ್ ಸರ್ಗೆ ಮತ್ತು ಹೆಲೆನ್ ಮೈಸೂರು ಮೇಡಮ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇದೀಗ ರಂಗಚಿರಂತನ ತಂಡ ನಾನು ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಮುಂಚೆ ಬಹಳಷ್ಟು ಜನರಿಗೆ ರಂಗಚಿರಂತನ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲದಿರುವಂಥ ವಿಷಯನೇ ಅಲ್ಲ. ವಿಜಯನಗರ ಕಾಲೇಜಿನ ಸರ್ಕಾರಿ ಕಾಲೇಜಿನ ಮಕ್ಕಳು ಒಂದು ತುಂಬ ಸೀರಿಯಸ್ ಆಗಿ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳನ್ನ ಕಟ್ಟಬೇಕು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಡಾಕ್ಟರ್ ಬೇಲೂರು ರಘುನಂದನ್ ಸರ್ ನೇತೃತ್ವದಲ್ಲಿ ಆ ಕಾಲೇಜಿನ ರಂಗಚಿರಂತನ ಅಂತ ಒಂದು ತಂಡ ಪ್ರಾರಂಭವಾಗಿ ಹಲವಾರು ನಾಟಕ ಪ್ರದರ್ಶನ ಜೊತೆಗೆ ಜಾನಪದ ಕಲೆಗಳನ್ನು ಕಲಿಯುವಂಥದ್ದು, ಹಾಡುಗಳು, ರಂಗಸಂಗೀತ, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ದಾರೆ. ಈಗ ಪ್ರಾರ್ಥನೆಯನ್ನು ಅದೇ ರಂಗಚಿರಂತನ ವಿದ್ಯಾರ್ಥಿಗಳು ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತಷ್ಟು ರಂಗೇರಿಸ್ತಾರೆ ಅಂತ ಕೇಳ್ತಾ ಈಗ ರಂಗಚಿರಂತನ ರಂಗತಂಡ. ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರತ್ನವರ್ಣನು ನೀನು ಲಂಬೋದರ ನೀನು ರತ್ನವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು
ಚಿರಂತನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ನೀವು ಬ್ಯಾನರ್ ನೋಡುವಾಗ ಅಥವಾ ಹೊರಗಡೆ ಪಬ್ಲಿಸಿಟಿ ಎಲ್ಲ ನಾಟಕದ ಪೋಸ್ಟರ್ಸ್ ನೋಡುವಾಗ ಅನಿಸ್ಬೋದು ರಘುನಂದನ್ ಸರ್ ರಚನೆ ಮಾಡಿರುವ ಅಥವಾ ನಿರ್ದೇಶನ ಮಾಡಿರುವ ಎಲ್ಲ ನಾಟಕಗಳು ಈ ಉತ್ಸವದಲ್ಲಿ ಇದೆಯೇನೋ ಅಂತ. ಆದರೆ ಸರ್ ಆಗಲೇ ಪಂಚವರ್ಣ ನಾಟಕ ಹೇಳುವಾಗ ಒಂದು ಮಾತು ಹೇಳಿದ್ರು, ತುಂಬ ದೊಡ್ಡ ಪೈಪೋಟಿ ಗುದ್ದಾಟಗಳೆಲ್ಲ ನಡೀತಾ ಇದೆ ಅಂತ. ಹೌದು, ಹಲವಾರು ನಾಟಕಗಳು ಸಮಯದ ಅಭಾವ ಇದ್ರಿಂದ, ನಮಗೆ ಆಡಿಟೋರಿಯಂನ ಸಮಸ್ಯೆ ಇದ್ದಿದ್ದರಿಂದ ನಾವು ಎಲ್ಲ ನಾಟಕಗಳನ್ನು ನಾವು ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ದಿ ಬೆಸ್ಟ್ ಅಂತ ಏನೂ ಇಲ್ಲ, ಆದರೆ ಒಂದಷ್ಟು ಕಲಾವಿದರು ಈ ದಿನಾಂಕಕ್ಕೆ ಸಿಕ್ಕುವಾಗ, ಈ ಸಮಯಕ್ಕೆ ಸಿಕ್ಕುವಾಗ, ಬೇರೆ ಯಾವುದೇ ಶೋ ಒಪ್ಕೊಳ್ದೆ ಇದ್ದಾಗ ಅಂತ ಹೇಳಿ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿ ನಾವು ಈ 3 ದಿನಗಳ ಕಾಲ ನಾಟಕೋತ್ಸವನ ಆಯೋಜನೆ ಮಾಡಲಿಕ್ಕಾಯಿತು. ನಾವು ಅಂದರೆ ಅದು ಹೆಲೆನ್ ಮೇಡಮ್. ಈಗ ಇಡೀ ನಾಟಕೋತ್ಸವ ಅಂದರೆ ಡಾಕ್ಟರ್ ಬೇಲೂರು ರಘುನಂದನ್ ರಚನೆ ಮಾಡಿರೋ ನಾಟಕೋತ್ಸವದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿದ್ದಾರೆ ರಂಗಬದುಕು ಟ್ರಸ್ಟ್ ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀಮತಿ ಹೆಲೆನ್ ಮೈಸೂರು ಮೇಡಮ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ರಂಗಬದುಕು ಟ್ರಸ್ಟ್ ಇದು 5ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ನಡೆದು ಬಂದ ಹಾದಿ ಅಂದರೆ ಇದು ಮೊದಲನೇ ವರ್ಷವೇ 2017-18 ಒಂದು ಜನಕ ಜಾತೆ ಜಾನಕಿ 111 ಪಾತ್ರಗಳನ್ನು ಮಾಡಿ 3 ವಿಶ್ವ ದಾಖಲೆಯನ್ನು ಪಡೆದಂತಹ ಸಂಸ್ಥೆ ನಮ್ಮ ರಂಗಬದುಕು ಟ್ರಸ್ಟು. ಆಮೇಲೆ ನನ್ನೊಳಗಿನ ನಾನು ಅದೇ ಏಕ ವ್ಯಕ್ತಿ ಪ್ರಯೋಗ, ದಶಾನನ, ಹೀಗೆ ಮಾಡ್ತಾ ಮಾಡ್ತಾ ಬಂದು ಆದಷ್ಟು ಒಂದು 10 ಶರಣರ ನಾಟಕಗಳನ್ನು, ಅಂಬಿಗರ ಚೌಡಯ್ಯ ಆಗ್ಬೋದು, ಜಗಜ್ಯೋತಿ ಬಸವೇಶ್ವರ ಆಗ್ಬೋದು, ಹಡಪದ ಅಪ್ಪಣ್ಣನವರದಾಗಲ್ಲ, ಅಕ್ಕ ಮಹಾದೇವಿ, ಹೀಗೆ ಹಲವಾರು ಶರಣರ ನಾಟಕಗಳನ್ನು ಮಾಡ್ತಾ, ಮೂಲತಃ ನಾನು ವೃತ್ತಿ ರಂಗಭೂಮಿ ಕಲಾವಿದೆ. ಆದರೆ ಬೆಂಗಳೂರಿಗೆ ಬಂದ ನಂತರ ನಾನು ಒಂದು 15 ವರ್ಷದಿಂದ ಹವ್ಯಾಸಿಯ ಒಂದು ಹುಚ್ಚು ನನಗೆ ಹಿಡಿದಿರಬಹುದು ಅಂತ ನಮ್ಮ ವೃತ್ತಿ ರಂಗಭೂಮಿಯವರೆಲ್ಲರೂ ಮಾತಾಡ್ಕೊಳ್ತಾರೆ. ಯಾಕೆಂದರೆ ವೃತ್ತಿ ಬೇರೆ ಇಲ್ಲ, ನನಗೆ ಹವ್ಯಾಸಿ ಬೇರೆ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ, ನನಗೂ ಅನಿಸಿದೆ ಕೂಡ. ಆದರೆ ನಮ್ಮ ವೃತ್ತಿಯೊಳಗೂ ಒಂದಿಷ್ಟು ಹವ್ಯಾಸಿ ಬ್ಲ್ಯಾಕಿಂಗ್ಗಳನ್ನ, ಭಾವನೆಗಳನ್ನು ನಾವು ತುಂಬಿಕೊಂಡ್ರೆ ನಾವು ಒಂದು ಯಾರಿಗೂ ಕಡಿಮೆ ಇಲ್ವೇನೋ, ನಾವೊಂದು ಒಳ್ಳೆಯ ಸೆಲೆಬ್ರಿಟಿ ಏನು ಅಂತ ನನಗೆ ಅನಿಸಿದ್ದನ್ನು ನಾನು ಹಾಗಾಗಿ ಒಂದಿಷ್ಟು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ. ಹವ್ಯಾಸಿ ಕೆಲವೊಂದು ತಂಡಗಳಲ್ಲಿ ಪಾತ್ರಗಳನ್ನು ಮಾಡ್ತಾ, ಕೆಲವೊಂದು ಡೈರೆಕ್ಟರ್ ಕೈಗಳಲ್ಲಿ ಕೆಲಸ ಮಾಡ್ತಾ, ಹಾಗೆ ನನಗೆ ಸಿಕ್ಕವರು ಸಂಕ್ಷಿಪ್ತವಾಗಿ ನಾನು ರಂಗಬದುಕು ಪರಿಚಯವನ್ನು ಮಾಡ್ತಾಯಿದ್ದೀನಿ. ನಯನಾ ಮೇಡಮ್ ಹೇಳಿದ ಹಾಗೇ ಕಡಿಮೆ ಸಮಯದಲ್ಲಿ ನಾವು ಈ ನಾಟಕವನ್ನು, ಅಂದರೆ ಆಡಿಟೋರಿಯಂ ಪ್ರಾಬ್ಲಮ್ ಆಗಿದ್ದರಿಂದ ಇನ್ನೂ 3 ದಿವಸ ಇದ್ದಿದ್ರೆ ನಾವು ಎಲ್ಲ ನಾಟಕಗಳನ್ನು ಮಾಡಬಹುದಾಗಿತ್ತು. ಸರ್ದೇ ಒಂದು 14-15 ನಾಟಕಗಳು ಇದೆ. ಆ ನಾಟಕಗಳನ್ನೇ ಮಾಡಬೇಕು ಅಂತ ನಾವೆಲ್ಲ ಅದು ಒಂದು ಆಸೆಪಟ್ಟು ಈ ವರ್ಷದ ನಮಗೊಂದು ಹೊಸದಾಗಿ ಅಮೀರ್ ಬಾಯಿ ಕರ್ನಾಟಕಿ ನಾಟಕವನ್ನು ಮಾಡಬೇಕು ಅಂತ ಅದು ಒಂದನ್ನು ಆಸೆ ಪಟ್ಟಿದ್ವಿ. ಆದರೆ ನಮ್ಗೆ ಆಡಿಟೋರಿಯಂ ಆಗಿರ್ಬೋದು, ನಮಗೆ ಸಮಯ ಸಾರಿಗೆ ಕೊಡುವಷ್ಟು ನಮಗೆ ಸಮಯ ಇಲ್ಲದ ಕಾರಣ ನಾವು ಸ್ವಲ್ಪ ಕೆಲವೊಂದು ನಾಟಕಗಳನ್ನು ಮೇಡಮ್ ಹೇಳಿದಾಗೆ ಆರಿಸಿದ್ದು. ಅದನ್ನು ಫಸ್ಟು, ಬೆಸ್ಟು, ಲಾಸ್ಟು ಅಂತ ಯಾವುದೂ ಇಲ್ಲ, ಎಲ್ಲವುದನ್ನು ಮಾಡಬೇಕು ಅಂತ ತುಮುಲ ನಮಗೆ. ಯಾಕೆಂದರೆ ಮಹಿಳಾ ಪ್ರಧಾನವಾಗಿರುವ ಅವರೊಂದು ಹೆಣ್ಗರುಳಿನ ಒಂದು ನಿರ್ದೇಶಕರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳೆಯ ಒಂದು ಹೋರಾಟದ ಕಿಚ್ಚು ಅವರಲ್ಲಿದೆ. ಅದೇ ಮಹಿಳೆಯರ ಹೋರಾಟದ ಕಿಚ್ಚು ನಮಗೂ ಇದೆ. ಆ ಕಿಚ್ಚು ಸಣ್ಣದಾಗಿ ಹೊತ್ಕೊಳ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ನಾನು ಅವರಿಗೆ ಸ್ಪಂದಿಸಿದೆ ಅಂತ ಅಂದ್ಕೊಳ್ಳೋದಕ್ಕಿಂತ ನಾನೇ ಅವ್ರನ್ನ ಕೇಳಿಕೊಂಡೆ, ಸರ್ ನೀವು ನಮ್ಮ ಒಂದು ನಾಟಕೋತ್ಸವವನ್ನು ನಾನು ಮಾಡಬೇಕು ಅಂತಂದಾಗ ಅವರು ಮೊದಲು ಅಯ್ಯೋ ಬೇಡಮ್ಮ ನಾವು ಅಷ್ಟು ದೊಡ್ಡವರು ಅಲ್ಲ ಅಂತ ಅಂದರು. ಆದರೆ ನನಗೆ ಆಸೆ ಇತ್ತು. ಮದರ್ ತೆರೇಸಾ ನಾನು ಅವರ ನಿರ್ದೇಶನದಲ್ಲಿ ಮಾಡಿದಾಗನೇ ನಾನೊಂದು ಸಂಕಲ್ಪ ಮಾಡಿಕೊಂಡಿದ್ದೆ, ಅವ್ರದ್ದೊಂದು ನಾಟಕೋತ್ಸವ ನಾನು ಮಾಡಿಸ್ಬೇಕು ಅಂತ. ಹಾಗಾಗಿ ಹಲವಾರು ಕಾರಣದಿಂದ ಕೆಲವೊಂದು ನಾಟಕಗಳನ್ನು ಬಿಟ್ವಿ. ಹಾಗಾಗಿ ಈ ಒಂದು ರಂಗಬದುಕು ಇವತ್ತು 26ನೇ ತಾರೀಕು. ಯಾಕೆ ನಾವು ಶಿವರಾತ್ರಿ ಹಬ್ಬ ಬರುತ್ತೆ, ಶಿವರಾತ್ರಿ ದಿವಸನೇ ಹಮ್ಮಿಕೊಂಡ್ರಿ ಅಂತ ಭಾಳ ಜನ ಪ್ರಶ್ನೆ ನಮ್ಮ ರಂಗಬದುಕಿಗೆ ಹಾಕಿದರು. ಆದರೆ ಪ್ರತಿ ವರ್ಷ 26ನೇ ತಾರೀಕು ಫೆಬ್ರವರಿ ಅದು ನನ್ನ ದೊಡ್ಡ ಮಗನ ಹುಟ್ಟು ಹಬ್ಬದ ದಿನಾಚರಣೆ ಮಾಡ್ತೀವಿ. ಅವನಿಲ್ಲ ಇವಾಗ. ಅದು ನನ್ನ ಮಗ, ಮೊದಲನೇ ಮಗ ನನ್ನ ಉಮಾಶ್ರೀ ಅಕ್ಕ ಇದ್ದಾರೆ, ಅವರ ಒಂದು ವರದಾನದಿಂದ ಸಿಕ್ಕಂಥ ಮಗು ನನಗೆ. ಅವನು ಇಲ್ಲವಾಗಿದ್ದಾನೆ. 26 ವರ್ಷ ಅವನು ತೀರ್ಕೊಂಡಾಗ 26ನೇ ತಾರೀಕು ಫೆಬ್ರವರಿ ಹುಟ್ಟಿದ ಹಬ್ಬ. ಹಾಗಾಗಿ ಪ್ರತಿ ವರ್ಷ ನಾವು ಈಗಾಗಲೇ 8 ವರ್ಷ ಆಯಿತು ನನ್ನ ಮಗ ತೀರ್ಕೊಂಡು. ಬೇರೆ ರೀತಿಯಿಂದ ನಾವು ಒಂದಿಷ್ಟು ಸೇವೆಗಳನ್ನು ಮಾಡ್ತಾಯಿದ್ವಿ ಆ ದಿವಸ.
ಇದೇ ಕಲಾಕ್ಷೇತ್ರದಲ್ಲಿ ಥಿಯೇಟ್ರ್ ಬುಕ್ ಮಾಡಿ ಬೇರೆ ಕಡೆ ಆಗಲಿ ಏನೋ ಮಾಡ್ತಾಯಿದ್ವಿ. ಈ ಸಲ ನಾನು ಹಮ್ಮಿಕೊಂಡಿದ್ದು ನಾನು ಎಲ್ಲರಲ್ಲಿಯೂ ನನ್ನ ಮಗನನ್ನು ನೋಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ಬೇಲೂರು ರಘುನಂದನ್ ಅವರ ನಾಟಕ ಉತ್ಸವನ ನಾನು ಮಾಡಬೇಕು ಅಂತ ಆಸೆಪಟ್ಟೆ. ಅದು ನನ್ನ ಚಿಕ್ಕ ಮಗನ ಕೇಳಿದಾಗೂ ಆಯಿತು ಮಮ್ಮಿ ನೀವು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತಿನ ದಿವಸನೇ ನಾನು ನನಗೊತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ, ತುಂಬ ಜನಗಳು ಬರಲಿಲ್ಲ, ನಾಳೆಯಿಂದ ಚೆನ್ನಾಗಾಗತ್ತೆ ಅಂತ ನನಗೆ ಗೊತ್ತಿದೆ, ತುಂಬ ಜನ ಸೇರ್ತಾರೆ ಅಂತ. ಹಾಗಾಗಿ ಜನಗಳ ಕೊರತೆ ಆದರೂ ಸ್ವಲ್ಪ ಜನಗಳು ಬಂದರು, ಒಳ್ಳೆಯ ಜನಗಳು ಬಂದಿದ್ದಾರೆ. ಹಾಗೂ ನಾನು ಕರೆದ ತಕ್ಷಣ ಎಲ್ಲರೂ ನಾವು ಬರ್ತೀವಿ ಅಂತ ಒಳ್ಳೆ ಸ್ಪಂದನೆ, ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಎಲ್ಲದರಲ್ಲೂ ಕೂಡ ನನಗೆ ಒಳ್ಳೆ ಸ್ಪಂದನೆ ನೀಡಿದ್ದಾರೆ. ಇಷ್ಟು ಸುದ್ದಿ ಆದರೆ ಸಾಕು ಅನ್ನೋದು. ಇದು ಸುದ್ದಿ ಆಗಬೇಕು, ಹೆಸರು ಬರಬೇಕು ರಂಗ ಬದುಕಿಗೆ ಅಲ್ಲ, ರಂಗ ಬದುಕು ಕೆಲಸ ಮಾಡಬೇಕು ಅಷ್ಟೇ. ಅದು ಹೆಲನ್ ಅಂತ ಬರೋದಿಲ್ಲ, ಎಲ್ಲರೂ ಆ ರಂಗ ಬದುಕಲ್ಲಿ ತೊಡಗಿಸ್ಕೊಂಡವರು ಎಲ್ಲರೂ. ಅದರಲ್ಲಿ ಸ್ಪೆಷಲಾಗಿ ವೀಣಾ ಮಂಗಳಮುಖಿಯವರು ಅನ್ನೋದಕ್ಕಿಂತ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳ್ತೀನಿ, ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ ಮಂಗಳಮುಖಿ ಅಂದ್ಬಿಟ್ರೆ. ಹಾಗಾಗಿ ಅವರು ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ ನಾನು. ನನ್ನ ಸಂಸ್ಥೆಯಲ್ಲಿ ದುಡಿದಂಥ ಮಹಿಳೆಯರು ವೀಣಾ ಅಂತ ಹೇಳಿಬಿಟ್ಟು ನಾವೊಂದು ಅವರಿಗೋಸ್ಕರನೇ ನಾಟಕ ಮಾಡಬೇಕು ಅಂತ ರಂಗ ಬದುಕು ಹುಡುಕಾಟದಲ್ಲಿದ್ದಾಗ 500 ಜನದಲ್ಲಿ ನಾವು ಸರ್ಚ್ ಮಾಡಿದಾಗ 24 ಜನ ಮಹಿಳೆಯರನ್ನು ಅವರು ಸೇರಿಸಿದ್ರು. ಒಂದು 100-150 ಜನಗಳನ್ನು ಸೇರಿಸಿದ್ರು ಒಂದು ಶೆಡ್ನಲ್ಲಿ. ನಾನು ಹೋಗಿ ಅವ್ರನ್ನೆಲ್ಲ ಇದು ಮಾಡಿದಾಗ ಅವರೇ ಅದನ್ನು ಪ್ರಯತ್ನ ಮಾಡಿ ಅವರನ್ನು ಪರಿವರ್ತನೆ ಮಾಡಿ 24 ಜನಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತರನ್ನು ನನಗೆ ಕೊಟ್ಟರು ನನ್ನ ಕೈನಲ್ಲಿ. ಅವರಿಂದನೇ ಒಂದು ಎಷ್ಟೋ ನಾಟಕಗಳನ್ನು ಮಾಡಿಸಿದ್ವಿ, ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಕಡೆ. ನನಗೆ ಅವರಿಂದ ತುಂಬ ನಮ್ಮ ಸಂಸ್ಥೆಗೆ ಕೂಡ ತುಂಬ ಹೆಸರು ಬಂತು. ಈಗ ನಾವು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕಲಾಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾ ಇದ್ದೀನಿ ಅಂದರೆ ಅದು ಅವರ ಕೊಡುಗೆ ಅಂದ್ಕೊಳ್ಬೇಕು. ಅವರೆಲ್ಲ ನನ್ನಲ್ಲಿ ಬಂದಿದ್ದಕ್ಕೆ ಅವರಿಂದ ನಾನು ಬಹಳ ಜನಗಳಿಗೆ ಪರಿಚಯ ಆದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ಅವರ ವರದಾನವೂ ಕೂಡ ನನಗೆ ಇದೆ. ಹಾಗೆ ಈ ರಂಗ ಬದುಕು ಟ್ರಸ್ಟು ಈಗ ನಮ್ಮ ಮಾಲೀಕರು ಕೂಡ ನಾನು ದುಡಿದಂಥ ಚಿಂದೋಡಿ ಬಂಗಾರೇಶ್ ಅವರು, ಮಧುಕೇಶಿ ಚಿಂದೋಡಿಯವರು ವೃತ್ತಿ ರಂಗಭೂಮಿಯ ಮಾಲೀಕರು, ಅವರ ಕಂಪನಿಯಲ್ಲಿ ದುಡಿದಂತಹ ನಟಿ ನಾನು ಕೂಡ. ಹಾಗಾಗಿ ಈ ರಂಗ ಬದುಕು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ಸಲ ಮಾಡಿದ್ದೀವಿ. ಮುಂದಿನ ಸಲನೂ ಮಾಡಬೇಕು ಅಂದರೆ ಅದಕ್ಕೆಲ್ಲರ ಪ್ರೋತ್ಸಾಹನೂ ಬೇಕು. ಈಗಲೂ ನಾನೀಗ ಹೇಳ್ತಾ ಇದ್ದೀನಿ, ಮೇ ಒಳಗಾಗಲಿ ಇಲ್ಲ ಏಪ್ರಿಲಲ್ಲಾಗಲಿ 8 ದಿವಸ ಬೇಲೂರು ರಘುನಂದನ್ ಅವರ ನಾಟಕೋತ್ಸವವನ್ನು ಮಾಡ್ತೀವಿ, 8 ದಿನಗಳ ಕಾಲ. ಆಗ ಅವರ ಎಲ್ಲ ನಾಟಕಗಳು ಕೂಡ ಏಕ ವ್ಯಕ್ತಿಯಿಂದ ಹಿಡಿದು ಸಮೂಹ ನಾಟಕಗಳು ಕೂಡ ನಾವು ಆ ನಾಟಕವನ್ನು ಪ್ರಯೋಗ ಮಾಡ್ತೀವಿ. ಹಾಗೆ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಒಂದು ಸಣ್ಣ ನಾಟಕವನ್ನು ಕೂರಿಸಿ ಆ ಒಂದು ಫೆಸ್ಟಿವಲಲ್ಲಿ ಅಂದರೆ ಒಂದು ಹಬ್ಬದಲ್ಲಿ ಆ ನಾಟಕವನ್ನು ನಿಮಗೂ ಕೂಡ ನಾನು ಮಾಡಿಸ್ಬೇಕು ಅಂತ ನನಗೆ ಆಸೆ ಇದೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇಷ್ಟು ಹೇಳಿ ನನ್ನ ಒಂದೆರಡು ಮಾತು, ಯಾಕಂದರೆ ಗಂಟೆಗಟ್ಟಲೆ ಸರ್ಗೆ ಅದೇ ಅಂದೆ, ಮದರ್ ತೆರೆಸದಲ್ಲಿ ನೀವು ಎಷ್ಟೊಂದು ಡೈಲಾಗ್ ಕೊಟ್ಟಿದ್ರಿ, ಮಾತಾಡ್ಬಿಡ್ತೀನಿ ಸರ್ ಬೈಸ್ಕೊಂಡು. ಆದರೆ ಇಲ್ಲಿ ಬಂದು ಈ ಪ್ರಾಸ್ತಾವಿಕ ನುಡಿ ಹೇಳೋದಿದೆಲ್ಲ ತುಂಬ ಕಷ್ಟ. ಹಾಗೆ ಮೈಕ್ ಬಿಟ್ಬಿಟ್ಟು ಹೊರಗಡೆ ಹೋಗಿ ಮಾತಾಡೋ ಅಂದರೆ ಏನು ದಿವಸಗಟ್ಟಲೆ ಮಾತಾಡ್ತೀನಿ ನಾನು. ಇಲ್ಲಿ ಬಂದಾಗ ಎಲ್ಲೋ ಒಂಥರ ಮುಜುಗರ ಆಗುತ್ತೆ. ದಯವಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ರವಿ ಸರ್ ಹತ್ರ ಕೇಳ್ತೀನಿ ನಾನು. ಹೆಲನ್ ಮೇಡಮ್ ಅವ್ರಿಗೆ ಧನ್ಯವಾದಗಳು. ನಾವು ಮೇಡಮ್ ಹೊರಗಡೆ ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ದೆ ಮ್ಯಾಮ್, ಮಹಿಳಾ ದಿನಾಚರಣೆ ಹತ್ತಿರ ಬರ್ತಾ ಇದೆ, ಮಹಿಳಾ ನಾಟಕೋತ್ಸವ ಆಗ್ತಾ ಇದೆ. ಮಹಿಳೆಯೇ ಒಬ್ಬ ಆಯೋಜಕಿಗೆ ನಿಂತಿರೋದು ಬಹಳ ಖುಷಿ ಆಗ್ತಿದೆ. ನಿಮ್ಗೆ ನಿಜಕ್ಕೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಬೇಕು. ನಾವೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಮಾಂತೇಶ್ ಅವರು ಇವರೆಲ್ಲ ಮಾಡ್ಬೇಕು ಸರ್ ನಾಟಕೋತ್ಸವ ಮಾಡಬೇಕು ಸರ್ ಅಂತ ತುಂಬ ನಾವುಗಳು ಚರ್ಚೆಗಳು ಮಾತಾಡಿ ಹಾಗೆ ಕಾರಣಾಂತರಗಳಿಂದ ಹಾಗೆ ನಿಂತೋಯ್ತು. ಆದರೆ ಇವತ್ತು ಹೆಲನ್ ಮೇಡಮ್ ನಿಂತಿದ್ದಾರೆ, ರಂಗಚಂದ್ರ ನಿಂತಿದೆ, ಮಾಗಡಿಗಿರಿ ಸರ್ ನಿಂತಿದ್ದಾರೆ, ಹೀಗೆ ಹಲವಾರು ಜನ ನಿಂತಿದ್ದಾರೆ. ನಾಟಕೋತ್ಸವ ಆಗಬೇಕು ಅಂತ ಆಗುತ್ತೆ. ಮೇಡಮ್ ಹೇಳಿದಾಗ 8 ದಿನಗಳ ಕಾಲ ಎಲ್ಲ ನಾಟಕಗಳನ್ನ ಒಳಗೊಂಡಂಥ ನಾಟಕೋತ್ಸವ ಅತಿ ಶೀಘ್ರದಲ್ಲಿ ಆಗುತ್ತೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಸಮಯ. ವಿಶೇಷವಾಗಿ ಉದ್ಘಾಟನೆ ಮಾಡಬೇಕು ಅನ್ನೋದು ಮೇಡಮ್ನ ಆಶಯ. ವೀಣಾ ಅಮ್ಮ ಮತ್ತು ಸ್ನೇಹಿತರು ಬಂದಿದ್ದಾರೆ. ನನ್ನ ತಾಯಂದ್ರ ಸಮಾನ ತಾಯಂದ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ. ಮಡಿಲು ತುಂಬಿಸುವುದರ ಮೂಲಕ ರಂಗ ಬದುಕಿನ 5ನೇ ವರ್ಷದ ಸಂಭ್ರಮ ಮತ್ತು ಡಾಕ್ಟರ್ ಬೇಲೂರು ರಘುನಂದನ್ ಅವರ ಏಕವ್ಯಕ್ತಿ ನಾಟಕಗಳ ಪ್ರದರ್ಶನದ ಉದ್ಘಾಟನೆಯನ್ನು ಎಲ್ಲ ಹಿರಿಯರು ದಯಮಾಡಿ ಗಣ್ಯರು ಜೊತೆಯಾಗಬೇಕು, ಅತಿಥಿಗಳು ಅಂತ ವಿನಂತಿಸ್ಕೊಳ್ತೀನಿ. ವೀಣಾ ಅಮ್ಮ ಮತ್ತು ದಯಮಾಡಿ ವೇದಿಕೆಗೆ ಬರಬೇಕು.
ಹಿಂದೆಲ್ಲ ಬಹಳಷ್ಟು ಕೇಳಿ ತಿಳ್ಕೊಂಡಿರೋದಾದರೆ ವಿಶೇಷವಾಗಿ ನನಗೆ ಒಂದಷ್ಟು ಗಮನಕ್ಕೆ ಬಂದಿದ್ದು ಅಂತಂದರೆ ನಾವು ಅಕೈ ನಾಟಕದ ಮೂಲಕ ರಘುನಂದನ್ ಸರ್ ಮಾತಾನಾಟಕ ಕಟ್ಟುವಾಗಲೂ ಅಥವಾ ಅಕೈ ನಾಟಕ ಕಟ್ಟುವಾಗಲೂ ಹೇಳುವಾಗ ಒಟ್ಟಾಗಿ ನಾಟಕ ಮುಗಿದ ಮೇಲೆ ಕೊನೆಯದಾಗಿ ನನಗೆ ಅನಿಸಿದ್ದು ಇಡೀ ವ್ಯವಸ್ಥೆಯಲ್ಲಿ ಇರೋವಂಥದ್ದು ಎರಡೇ, ಒಂದು ಗಂಡು ಮತ್ತು ಹೆಣ್ಣು ಅಂತ. ನಮಗೆ ಪ್ರತಿ ಸಲ ಯಾವ ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಲಿಂಗ ಅಲ್ಪಸಂಖ್ಯಾತ ಏನನ್ನೇ ಹೇಳಿದ್ರು ಕೂಡ ನಾವಂತೂ ಸಮಾನವಾಗಿ ಸ್ವೀಕರಿಸೋದು ಹೆಣ್ಣು ಅಂತಲೇ. ಸೊ ಹಾಗಾಗಿ ಪ್ರತಿ ಸಲ ಯಾವುದೇ ವೇದಿಕೆಯಲ್ಲಿ ಹೇಳೋದು ತಾಯಂದ್ರ ಸಮಾನರಾದ ಅಂತ ಹೇಳಿಯೇ ನಾವು ಪ್ರಾರಂಭಿಸೋದು. ಬೇರೆಯವರು ಹೇಳುವಾಗ ಎಲ್ಲ ಪದಗಳನ್ನ ಬಳಸೋಕೆ ಮನಸ್ಸು ಕೂಡ ಒಪ್ಪೋದಿಲ್ಲ ಅಂತ ಹೇಳುತ್ತೆ. ಯಾಕಂದರೆ ಅಕೈ ನಾಟಕದ ಮೂಲಕ, ಮಾಥಾ ನಾಟಕದ ಮೂಲಕ ಏನೇನು ಹೇಳಕ್ಕೆ ಹೊರಟಿದ್ದೀವೋ ಅದನ್ನೇ ನಿಲುವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇವತ್ತು ರಂಗ ಬದುಕು 5ನೇ ವರ್ಷದ ಸಂಭ್ರಮದಲ್ಲಿದೆ. ಈ ಸಂಭ್ರಮದ ಪ್ರಯುಕ್ತ ಮಡಿಲು ತುಂಬಿಸುವುದರ ಮೂಲಕ ವೀಣಾಮ್ಮ ಹಾಗೂ ಸ್ನೇಹಿತರಿಗೆ ಮಡಿಲು ತುಂಬಿಸಿ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗುರುಗಳ ಥರ ನಾನು ಕುಳ್ಳಿಗೆ ಇದ್ದೀನಿ, ಅದಕ್ಕೆ ಹಿಂದಿಯಿಂದ ಮಾತಾಡೋದು ಬೇಡ ಅಂತ ಮುಂದಕ್ಕೆ ಬಂದಿದ್ದೀನಿ. ಹಾಂ, ನಾವು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರು. ಸಮಾಜದಲ್ಲಿ ನಾವು ಒಂದು ಭಾಗ. ಕಳೆದ 25 ವರ್ಷದಿಂದ ನಾವು ಹೋರಾಟ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ನಾವು ಸಮಾಜದಲ್ಲಿ ಒಂದು ಭಾಗ. ನಮಗೆ ಎಲ್ಲ ರೀತಿಯ ಸಾಮಾಜಿಕ ಸವಲತ್ತುಗಳು, ಹಕ್ಕುಗಳು, ನಮಗೆ ಬೇಕಾದ ಸೌಲಭ್ಯಗಳು ಏನಿದೆ ಎಲ್ಲ ಸಿಗಬೇಕಂತ ನಾವು ಹೋರಾಟ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಅದರಲ್ಲೂ ಸಹ ನಮ್ಮಲ್ಲೂ ಕಲೆ ಇದೆ, ನಮ್ಮಲ್ಲೂ ಒಂದು ನವರಸ ಇದೆ. ಆ ನವರಸನ ನಾವು ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದು ತುಂಬ ಹುಚ್ಚಿತ್ತು. ಹಲವಾರು ಬೇರೆ ಬೇರೆ ವೇದಿಕೆಗಳಲ್ಲಿ ಸುಮಾರು ಹಾಡುಗಳು ಆಡ್ತಾಯಿದ್ರು, ಡ್ರಾಮಾ ಮಾಡ್ತಾಯಿದ್ರು, ಸಣ್ಣ ಪುಟ್ಟ ಡ್ರಾಮಾ ಮಾಡ್ತಾಯಿದ್ವಿ. ಆದರೆ ಬಹಿರಂಗವಾಗಿ ರಂಗ ಕಲಾವಿದೆಯಾಗಿ ನಾವು ವೇದಿಕೆ ಮೇಲೆ ಬರಬೇಕನ್ನುವಾಗ ನಮ್ಮ ಗುರುಗಳು, ನಾವು ಯಾವತ್ತು ಗುರುಗಳು ಅಂತ ಬಿಟ್ಟು ಹೆಸರು ಕರೆಯೋದಿಲ್ಲ ನಾವು, ನಮ್ಮ ಗುರುಗಳು ನಮ್ಮ ಹತ್ರ ಬಂದಿಲ್ಲ, ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಹಲವಾರು ಕಲೆ ಇದೆ, ಅವ್ರನ್ನ ನಾವು ಸಮಾಜಕ್ಕೆ ತೋರಿಸ್ಬೇಕು, ಬನ್ನಿ ನೀವು ಸಹಾಯ ಮಾಡಿ ಅಂತ ನಮ್ಮ ಸಂಸ್ಥೆಗೆ ಬಂದಾಗ ನಾನು ಸಹಾಯ ಅನ್ನೋದಲ್ಲ, ನಮಗೂ ಅವಶ್ಯಕತೆ ಇತ್ತು. ಅದೇನು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಹಾಗೆ ನಮಗೆ ಸಿಕ್ಕಿದ್ದು ಫಲ ಅಂತ ಆ ಟೈಮಲ್ಲಿ ನಾವು ಮೇಡಮ್ಗೆ ಸಪೋರ್ಟ್ ಮಾಡಿದ್ವಿ. ನಾವು ಮೋಹಿನಿ ಭಸ್ಮಾಸುರ ಅಂತ ನಾಟಕ ಮಾಡಿದ್ವಿ. ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಡ್ರಾಮಾ ಮಾಡಿದ್ವಿ, ಒಳ್ಳೆಯ ಹೆಸರು ಬಂತು. ಅದಾದಮೇಲೆ ನನ್ನ ಸಮುದಾಯದೊಳೊಬ್ಬಳು ಇವ್ರ ಜೊತೆಲೇ ಉಳ್ಕೊಬಿಟ್ಲು, ಸ್ವಪ್ನ ಅಂತ. ಇವತ್ತು ಅರ್ಧನಾರೀಶ್ವರಿ ಅಂತ ಒಂದು ಸಂಘ ಕಟ್ಕೊಂಡು ಡ್ರಾಮಾ ನಡೆಸ್ತಾ ಇದ್ದಾಳೆ. ಅವಳು ರಂಗಕಲಾವಿದೆಯಾಗಿ ಈ ಒಂದು ವೇದಿಕೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವಳು ಸಹ ಕೆಲಸ ಮಾಡ್ತಾಯಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಹಾಗೆ ಮೇಡಮ್ ಒಂದು ಮಾತು ಹೇಳಿದ್ರು ಈಗ ಮಾತಾಡುವಾಗ, ನನ್ನ ಮಗ ಸತ್ತು 8 ವರ್ಷ ಆಯಿತು ಅಂತ. ಆ ದಿನ ನಾವು ಅವ್ರ ಮನೇಲಿದ್ವಿ. 8 ವರ್ಷದ ಮುಂಚೆ ನಾವು ಹುಬ್ಳಿಗೆ ಹೋಗಿದ್ವಿ. ಮೇಡಮ್ಗೆ ಸಮಾಧಾನ, ಅವ್ರ ತಾಯಿಗೆ ಸಮಾಧಾನ ಹೇಳ್ಕೊಂಡು, ನಾವೆಲ್ಲರೂ ನಿಮ್ಮ ಮಕ್ಕಳೇ ಅಮ್ಮ, 24 ಜನ ನಿಮ್ಮ ಮಕ್ಕಳೇ, ನಾವು ನಿಮ್ಮ ಜೊತೆಲಿ ಇರ್ತೀವಿ, ಆವತ್ತು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ ಆವತ್ತು ಸಮಾಧಾನ ಮಾಡ್ತಾ ನಾವು ಇವತ್ತೂ ಅವ್ರ ಜೊತೆಲೇ ಇದ್ದೀವಿ. ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾವು ಸಮಾಜದಲ್ಲಿ ಒಂದು ಭಾಗ ಅಂತಲೇ ಹೇಳ್ತೀವಿ. ನಮ್ಮಲ್ಲಿ ಎಲ್ಲ ಕಲೆ ಇದೆ, ಓದ್ತೀವಿ, ಬರಿತೀವಿ, ಎಲ್ಲ ಇದೆ. ಆದರೆ ಸಮಾಜದಲ್ಲಿ ತಿರಸ್ಕಾರ ಅನ್ನೋದು ಎತ್ತಿ ಕಾಣ್ತಾಯಿದ್ವಿ. ಅದು ಕುಟುಂಬದಿಂದ ಆಗಿರ್ಬೋದು, ಸಮಾಜದಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ನೆರೆಹೊರೆಯರಿಂದ ಆಗಿರ್ಬೋದು, ಎಲ್ಲೂ ಅವಕಾಶ ಸಿಗ್ತಾಯಿಲ್ಲ. ಮೊದಲು ಅವಕಾಶ ಸಿಗಬೇಕು, ನಮ್ಮನ್ನು ಒಪ್ಕೊಳ್ಬೇಕು. ನಮ್ಮ ಲಿಂಗತ್ವ ಮತ್ತು ನಮ್ಮ ಲಿಂಗತ್ವನ ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವೇನು ಆಕಾಶದಿಂದ ಉತ್ಪತ್ತಿ ಆದವರಲ್ಲ, ತಂದೆ ತಾಯಿ ಜನ್ಮ ಕೊಟ್ಟಿದ್ದು. ಆ ತಂದೆ ತಾಯಿ ಒಪ್ಕೊಳ್ಬೇಕಾಗುತ್ತೆ. ತಂದೆ ತಾಯಿ ಸಮಾಜಕ್ಕೆ ಭಯಪಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಬದಲಾವಣೆ ಆಗಬೇಕು, ನಮಗೂ ಅವಕಾಶ ಸಿಗಬೇಕಂತ ನಾವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಹಾಗೆ ಈ ಥರ ವೇದಿಕೆಗಳು ಇನ್ನೂ ಹೆಚ್ಚು ಮೇಡಮ್ಗೆ ಸಿಗಲಿ, ಇನ್ನೂ ಒಳ್ಳೆಯ ಹೆಸರು ಮಾಡಲಿ ಅಂತ ನಮ್ಮ ಸಮುದಾಯದ ಪರವಾಗಿ ಅವ್ರಿಗೆ ತುಂಬ ಹೃದಯದ ವಂದನೆಗಳು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೀಣಾ ಮೇಡಮ್. ಬಹುಶಃ ಅವರು ಕೊನೆಯದಾಗಿ ಹೇಳ್ತಾ ಇದ್ರು, ಎಲ್ಲ ರೀತಿಯ ಹಕ್ಕುಗಳಿಗೂ ಕೂಡ
ನಮಗೆ ಬೇಕು ಅಂತ. ನನಗೆ ಅವ್ರು ಮಾತಾಡುವಾಗ ನೆನಪಾಗಿದ್ದು ರಘುನಂದನ್ ಸರ್ ಅವರು ಬರೆದಿರುವಂಥ ಅಕೈ ನಾಟಕದ ಕೊನೆಯ ಸಂಭಾಷಣೆ, ನಾವು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಅಷ್ಟೇ ಅಲ್ಲ, ನಾವು ಸಮುದಾಯ, ನಾವು ಕುಟುಂಬದಿಂದ ಹೊರ ದೂಡಲ್ಪಟ್ಟವರಲ್ಲ, ನಾವು ಕುಟುಂಬ ಅಂತ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತಾ, ಇದೀಗ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಪಿ ಚಂದ್ರಿಕಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರು ಉದ್ಘಾಟನಾ ನುಡಿಯನ್ನು ಆಡಿದ್ದಾರೆ. ನಾನು ಬರುವಾಗ ನನ್ನ ಮನಸ್ಸು ಅಷ್ಟೊಂದು ಭಾರ ಇರಲಿಲ್ಲ. ಇಲ್ಲಿ ಹೆಲನ್ ಮೇಡಮ್ ಅವರು ಮಾತಾಡಿದ ಮೇಲಿಂದ ನಿಜವಾಗ್ಲೂ ನನ್ನ ಮನಸ್ಸು ಭಾರ ಆಯಿತು. ಒಂದು ಏನಂತ ಹೇಳಂದರೆ, ಒಬ್ಬ ಹೆಣ್ಣಿನ ಕರ್ತೃತ್ವ ಶಕ್ತಿ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಹೆಲನ್ ಮೇಡಮ್ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ. ಅಂದರೆ ಯಾವುದನ್ನು ತಾನು ಸಂಭ್ರಮಿಸ್ತಾ ಇದ್ದಾರೆ, ಆ ವ್ಯಕ್ತಿಯ ಹೆಸರಲ್ಲಿ, ಮಗನ ಹೆಸರಿನಲ್ಲಿ ಏನು ಸಂಭ್ರಮಿಸ್ತಾ ಇದ್ದಾರೆ ಅವರು ಇಲ್ಲ, ಆದರೆ ಅವರ ಹೆಸರನ್ನು, ಅವರ ಪ್ರೀತಿಯನ್ನು, ಅವರ ನೆನಪುಗಳನ್ನು ಹೃದಯದಲ್ಲಿ ಸದಾ ಹಸಿಯಾಗಿ ಇಟ್ಕೊಂಡು ಈ ಸಮಾಜಕ್ಕೆ ಏನಾದ್ರೂ ಆ ಮೂಲಕ ಒಂದು ಕೊಡುಗೆಯನ್ನು ಕೊಡಲಿಕ್ಕಾಗುತ್ತಾ ಅಂತ ಹೇಳೊಂದು ಯೋಚನೆ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ತುಂಬ ದೊಡ್ಡ ವಿಚಾರ. ಸೊ ಅದನ್ನು ಸಾಧ್ಯ ಮಾಡಿದಂತಹ ಮೇಡಮ್ಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾಯಿದ್ದೀನಿ. ನನಗೆ ಇದು ನಿಜವಾಗ್ಲೂ ತುಂಬ ಸರ್ಪ್ರೈಸಿಂಗ್. ನಾನು ಇಲ್ಲಿ ಬಂದು ನಿಲ್ಲೋವರೆಗೂ ನನಗದು ಗೊತ್ತಿಲ್ಲ. ಯಾಕೆಂದರೆ ಒಂದು ಮಗನ ಸಾವು ಅನ್ನೋದಿದೆಯಲ್ಲ, ಅದು ಸಾಧಾರಣವಾದಂಥ ವಿಷಯ ಅಂತೂ ಖಂಡಿತ ಅಲ್ಲ. ಯಾಕೆ ನನಗೆ ಇಷ್ಟೊಂದು ನಾನು ಎಮೋಷ್ನಲ್ ಆಗ್ತಾಯಿದ್ದೀನಿ ಅಂತ ಹೇಳಂದರೆ, ನಾನೊಬ್ಬ ತಾಯಿ. ಈ ರಘುನಂದನ್ ಕರೆದ ತಕ್ಷಣ ನಾನು ಬಂದಿದ್ದು ಒಂದು ಕಾರಣಕ್ಕೆ, ರಘುನಂದನ್ ಕೂಡ ನಾನು ತಾಯ್ತನವನ್ನು ಎತ್ತಿ ಹಿಡಿಯುವಂಥ ವ್ಯಕ್ತಿತ್ವ. ಇಡೀ ವಾತಾವರಣನೇ, ಇಲ್ಲಿ ನಾಟಕ ಇರಬಹುದು, ವ್ಯಕ್ತಿಗಳಿರಬಹುದು, ಎಲ್ಲರಲ್ಲೂ ಕೂಡ ಒಂದು ತಾಯ್ತನದ, ಮಾತೃತ್ವದ ಒಂದು ಛಾಯೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಡೀ ವಾತಾವರಣ ಏನಿದೆ, ಇಲ್ಲಿ ಮಾತಾಡಿದಂತಹ ನಮ್ಮ ಸಹೋದರಿ ಇರಬಹುದು, ಅವ್ರ ಹೆಸರು ವೀಣಾ, ಸಹೋದರಿ ವೀಣಾ ಅವರು ಇರ್ಬೋದು, ಅವ್ರ ಮಾತುಗಳೂ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರುವಂತಹ ಮಾತುಗಳು. ಸೊ ನನಗೆ ಇಡೀ ವಾತಾವರಣ ಅದಕ್ಕೆ ಮಾತೃತ್ವವನ್ನು ಒಳಗೊಂಡಿದೆಯೇನೋ ಅಂತ ಹೇಳಂದು ಅನ್ನಿಸ್ತಾ ಇದೆ. ಈಗ ತಾನೇ ನೀವು ನೋಡಿದಂತಹ ದ್ರೌಪದಿಯ ಕಥೆ, ಮೀರಾ ಅವರು ಅದ್ಭುತವಾಗಿ ಸ್ಟೇಜನ್ನು ಬಳಸ್ಕೊಂಡ್ರು. ಅವರು ಮೊದಲನೇ ಪ್ರದರ್ಶನ ಏಕವ್ಯಕ್ತಿ ಪ್ರದರ್ಶನ ಅಂತ ಹೇಳಂದ್ರು, ನನಗಾಗ ಅನ್ನಿಸ್ಲಿಲ್ಲ. ಮೀರಾ ಅವರೇ, ಅಭಿನಂದನೆಗಳು ನಿಮಗೆ. ಖಂಡಿತ ನಿಮ್ಮೊಳಗಿರುವಂತಹ ಶಕ್ತಿ ಏನಿದೆ, ಆ ಶಕ್ತಿಗೆ ಮತ್ತಷ್ಟು ನೀವು ಪುಷ್ಟಿಯನ್ನು ಕೊಡಿ. ನಿಮ್ಮ ಜೊತೆಗೆ ರಘು ಇರ್ತಾರೆ, ಇನ್ನೊಂದಷ್ಟು ನೀವು ಬೆಳೀಬಹುದು. ಖಂಡಿತ ಬೆಳೆಯುವ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದೆ. ಒಂದೊಂದು ಮಾತುಗಳನ್ನ ತಗೋಬೇಕಾದ್ರೆ ನನಗೆ ಕೆಲವೊಂದು ಸಲ ರೋಮಾಂಚನ ಕೂಡ ಆಯಿತು. ಇರಲಿ, ನಾನು ಬೇಸಿಕಲಿ ನಾನು ಕವಿಯಾಗಿರೋದ್ರಿಂದ ಎಮೋಷ್ನಲ್ ಆಗಿಬಿಡ್ತೀನಿ, ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೆಲವು ಮಾತುಗಳನ್ನ ಹೇಳಲೇಬೇಕು ಅಂತ ಅನ್ನಿಸ್ತು, ಹೇಳಿದೆ. ನನಗೆ ರಾಮಾನುಜಾಚಾರ್ಯರ ಒಂದು ಘಟನೆ ನೆನಪಾಗುತ್ತೆ. ರಾಮಾನುಜಾಚಾರ್ಯರ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದುಬಿಟ್ಟು ನನಗೆ ದೀಕ್ಷೆಯನ್ನು ಕೊಡಿ, ದೇವರನ್ನು ತೋರಿಸ್ಕೊಡಿ ಅಂತ ಹೇಳಂದು. ಆಗ ರಾಮಾನುಜಾಚಾರ್ಯರು ಹೇಳ್ತಾರೆ, ಅಪ್ಪ ನೀನು ಯಾವತ್ತಾದರೂ ಪ್ರೀತಿ ಮಾಡಿದ್ಯಾ ಅಂತ ಹೇಳಂದು. ಬಂದ ವ್ಯಕ್ತಿಗೆ ಏನಂತ ಹೇಳಂದರೆ, ಪ್ರೀತಿ ಅಂದರೆ ಲೌಕಿಕವಾಗಿರುವಂಥ ವಿಷಯ ಅದು. ಸೊ ಹಾಗಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಂದು ಏನಾದ್ರು ಹೇಳಿಬಿಟ್ರೆ ಇವ್ರು ನನಗೆ ದೇವರನ್ನ ತೋರಿಸೋದಿಲ್ಲ. ಸೊ ಹಾಗಾಗಿ ನಾನು ತುಂಬ ಸ್ಟ್ರಿಕ್ಟಾಗಿರಬೇಕು, ಖಡಾಖಂಡಿತವಾಗಿ ಹೇಳಬೇಕು, ಇಲ್ಲ ನಾನು ಯಾರನ್ನೂ ಪ್ರೀತಿಸಿಲ್ಲ ಅಂತ ಹೇಳೋದು. ಸೊ ಹಾಗೆ ಮತ್ತೆ ರಾಮಾನುಜಾಚಾರ್ಯರು ಕೇಳ್ತಾರೆ, ಇಲ್ಲ ಹೇಳು, ಯಾರಾದರೂ ಒಬ್ಬರನ್ನಾದರೂ ಪ್ರೀತಿಸಿದ್ಯಾ ಹೇಳು ಅಂತ. ಎಲ್ಲ ನಾನು ಖಂಡಿತವಾಗೂ ಯಾರನ್ನೂ ಪ್ರೀತಿಸಿಲ್ಲ, ನನಗೆ ಲೌಕಿಕವಾದಂಥ ಯಾವ ಆಸಕ್ತಿಗಳು ಇಲ್ಲ ಅಂತ ಹೇಳ್ತಾರೆ. ಆಗ ರಾಮಾನುಜಾಚಾರ್ಯರು ಕೊನೆಗೆ ಹೇಳ್ತಾರೆ, ಅಪ್ಪ ಜಗತ್ತಿನ ಆಗುವಿಕೆಗೆ ಬೀಜನೇನೆ ಪ್ರೀತಿ, ಅದೇ ನಿನ್ನಲ್ಲಿಲ್ಲ ಅಂತ ಹೇಳಂದರೆ ನಾನು ದೇವರನ್ನ ಹೇಗೆ, ಅದು ಸಾಕಾರ ರೂಪ, ಪ್ರೀತಿಯ ಸಾಕಾರ ರೂಪ, ಅವನ್ನ ನಾನು ಹೆಂಗಪ್ಪ ತೋರಿಸ್ಕೊಡ್ಲಿ ಅಂತ ಕೇಳ್ತಾರೆ. ನನಗೆ ಈ ಕಥೆ ನೆನಪಾದಾಗೆಲ್ಲನೂ ಹಿಂದೆ ನೆನಪಾಗುವ ಒಂದೇ ಒಂದು ಮುಖ ರಘುನಂದನ್. ಅದೆಷ್ಟು ಪ್ರೀತಿ, ಅದೆಷ್ಟು ವಾತ್ಸಲ್ಯ, ಅದೆಷ್ಟು ಕರುಣೆ,
ಯಾಕೆ ನನಗೆ ಒಂದೊಂದು ಸಲ ಅನಿಸುತ್ತೆ, ಈ ಹುಡುಗ ಮೋಸ ಹೋಗ್ಬಿಡ್ತಾನ, ಈ ಹುಡುಗ ಎಲ್ಲಾದ್ರೂ ನೋವು ಮಾಡ್ಕೊಂಡ್ಬಿಡ್ತಾನ, ಏನಾಗುತ್ತೆ ಅನ್ನೋದು ನನಗೆ ಭಯ ಆಗುತ್ತೆ. ಅಷ್ಟು ಪ್ರೀತಿಸುವಂತಹ ಸ್ಟೂಡೆಂಟ್ಸ್ನ ಪ್ರೀತಿಸ್ತಾರೆ, ಜೊತೆಯವ್ರನ್ನ ಪ್ರೀತಿಸ್ತಾರೆ, ಇಡೀ ಸಮಾಜನ ಪ್ರೀತಿಸ್ತಾರೆ ಅಂತ, ಇಡೀ ಸಮಾಜನ ನನ್ನ ಮನೆ ಅಂತ ಅಂದ್ಕೊಳ್ತಾರೆ. ಸೊ ಇದು ತುಂಬ ಅಪರೂಪದ ವ್ಯಕ್ತಿತ್ವ ನಾನು ಕಂಡಿರುವಂತಹದ್ದು. ರಘು ನಾನು ಸುಮಾರು 20 ವರ್ಷಗಳ ಅಷ್ಟು ನಿರಂತರವಾಗಿ ಮಾತಾಡಿಕೊಂಡು ಬಂದಿದ್ದೀವಿ. ನನ್ನ ಅವರ ಸಂಬಂಧ ಅಂತೂ ತುಂಬ ವಿಶೇಷವಾಗಿರುವಂತಹದ್ದು. ಕಾವ್ಯ ಕಾರಣದಿಂದ ಶುರುವಾದಂತಹ ಸಂಬಂಧ. ನನ್ನ ತಮ್ಮನೋ ನನ್ನ ಮನೆಯ ಮಗನೋ ಅನ್ನುವ ಹಾಗೆ ನನಗೆ ತುಂಬ ಹತ್ತಿರವಾಗಿರುವಂತಹ ಒಂದು ವ್ಯಕ್ತಿತ್ವ. ಸೊ ಇಷ್ಟಕ್ಕೋಸ್ಕರ ನಾನು ಅವ್ರನ್ನ ಪ್ರೀತಿಸ್ತಾ ಇಲ್ಲ. ಅವರ ಒಳಗಿರುವಂತಹ ಅಗಾಧವಾದಂಥ ಪ್ರತಿಭೆ ಏನಿದೆ, ಆ ಪ್ರತಿಭೆಯನ್ನು ಇಡೀ ಕರ್ನಾಟಕ ನೋಡಿದೆ. ಕರ್ನಾಟಕ ಏನು, ಹೊರನಾಡು ಕೂಡ ನೋಡಿದೆ. ಇಂತಹ ಒಂದು ಅದ್ಭುತವಾದಂಥ ಪ್ರತಿಭೆ. ನನಗೆ ತುಂಬ ಖುಷಿಯಾಗ್ತಾ ಇರೋದೇನೆಂದರೆ, CGK ಉತ್ಸವ, ಕಾರ್ನಾಡವ್ರ ಉತ್ಸವ, ಕಂಬಾರರ ಉತ್ಸವ, ಈ ಥರದ ನಾಟಕೋತ್ಸವಗಳನ್ನ ಕೇಳ್ಕೊಂಡ್ರೆ ಇದು ತುಂಬ ಖುಷಿಯ ಸಂಗತಿ ಏನಂತ ಹೇಳಂದರೆ, ಬೇಲೂರು ರಘುನಂದನ್ ಅವರ ನಾಟಕೋತ್ಸವ. ಇಂಥ ಎಷ್ಟು ಕೇಳಲಿಕ್ಕೆ ನನಗೆಷ್ಟು ಸಂತೋಷ ಆಗುತ್ತೆ ಅಂತ ಹೇಳಂದರೆ, ನನ್ನ ಕಣ್ಣೆದುರಿಗಿನ ಒಂದು ಪುಟ್ಟ ಹುಡುಗ ಹೀಗೆ ವಿರಾಟ್ ರೂಪದಲ್ಲಿ ಹೀಗೆ ಪ್ರಕಟ ಆಗ್ತಾ ಇರೋದಿದೆಯಲ್ಲ, ಇದು ನಿಜವಾಗ್ಲೂ ನಾನು ಹೆಮ್ಮೆಯಿಂದ ರಘು ಅವ್ರನ್ನ ಇವತ್ತು ನಾನು ಅಭಿನಂದಿಸ್ತೀನಿ. ನನಗೆ ರಘು ಅವರಲ್ಲಿ ಕೆಲವೊಂದು ಕ್ವಾಲಿಟೀಸು, ನಾನು ರಘು ಜೊತೆ ಜಗಳನೂ ಆಡ್ತೀನಿ, ಇಲ್ಲ ಅಂತಲ್ಲ, ಅದು ಏನೇನೋ ಕಾರಣಕ್ಕೆ ಅದು ಇರಲಿ ಅದು. ಆದರೆ ನನಗೆ ಬೆರಗೇನು ಅಂತ ಹೇಳಂದರೆ, ಇಡೀ ಜಗತ್ತು ಹಳೆಯದರ ಹಿಂದೆ ಓಡ್ತಾ ಇದೆ. ಇವತ್ತು ದ್ರೌಪದಿಯನ್ನು ನೀವು ನೋಡಿದ್ದೀರಿ, ವಸ್ತು ಹಳೆಯದ್ದೇನೆ, ಆದರೆ ಪ್ರೆಸೆಂಟ್ ಮಾಡಿದಂತಹ ರೀತಿ ನಿಜವಾಗ್ಲೂ ಅವಳೊಳಗೆ ಇರಬಹುದಾದಂತಹ ನೋವೇನು ಅನ್ನೋದನ್ನು ಇವತ್ತು ನಿಂತು ಮಾತಾಡ್ತಾ ಇದ್ದಾರೆ. ಇದು ಕೆಲವೇ ನಾಟಕಗಳನ್ನ ಮಾತ್ರ ಅವರು ಪುರಾಣದಿಂದನೋ ಇತಿಹಾಸದಿಂದನೋ ಹೆಕ್ಕಿ ತೆಗೆದಿರೋದು. ಇನ್ನು ಮಿಕ್ಕ ಎಲ್ಲ ಕಥೆಗಳು ಕೂಡ ಸಮಕಾಲೀನವಾಗಿರುವಂಥದ್ದು. ಆಧುನಿಕವಾಗಿರುವಂತಹ ಜಗತ್ತು ನಮ್ಮ ಒಳಗಡೆಗೆ ಏನನ್ನು ತುಂಬ್ತಾ ಇದೆ, ಯಾವ ತಲ್ಲಣಗಳನ್ನು ತುಂಬ್ತಾ ಇದೆ, ಯಾವ ಆತಂಕಗಳನ್ನು ತುಂಬ್ತಾ ಇದೆ, ವಿಘಟಿತವಾಗ್ತಾ ಇರುವಂತಹ ಸಮಾಜ ಇರಬಹುದು, ಸಂಸಾರಗಳಿರಬಹುದು, ಸ್ನೇಹಗಳಿರಬಹುದು, ಆಸೆಗಳಿರಬಹುದು, ಎಲ್ಲವನ್ನು ಕೂಡ ರಘು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ನನಗೆ ಒಂದೊಂದು ಸಲ ಗಾಬರಿ ಆಗುತ್ತೆ, ಇಷ್ಟೊಂದು ಹೇಗೆ ಬರೀತಾ ಇದ್ದಾರೆ ಇವರು, ಎಷ್ಟೊಂದು ಇಲ್ಲ ಇನ್ನೂ ಬರೀಲಿಕ್ಕಿದೆ ಅನ್ನುವಂಥ ಅವ್ರ ಉತ್ಸಾಹನ ಕೂಡ ನಾನು ಕಂಡಿದ್ದೀನಿ. ನೋಡಿ, ಬೆಳಕಿನ ಅಂಗಡಿ ಅಂತ ಹೇಳೋದು ಒಂದು ನಾಟಕವನ್ನು ಬರೆದರು. 40-45 ವರ್ಷದ ಹೆಣ್ಣೊಬ್ಬಳ ಒಳಗಿನ ತಲ್ಲಣಗಳನ್ನ ಇಟ್ಕೊಂಡು ಬರ್ತಿರುವಂತಹ ನಾಟಕ ಅದು. ಸೊ ಹೀಗೆ ತಾಯ್ತನವನ್ನು ಅವರು ಎಷ್ಟು ಪ್ರೀತಿ ಮಾಡ್ತಾರೋ, ಹೆಣ್ತನವನ್ನು ಎಷ್ಟು ಪ್ರೀತಿ ಮಾಡ್ತಾರೋ, ಅದರ ಒಳಗಿರುವಂತಹ ವೇದನೆಯನ್ನು ಕೂಡ ಅಷ್ಟೇ ಅನುಭವಿಸಲಿಕ್ಕೆ ಶಕ್ತರಾಗಿರುವಂತಹ ಒಂದು ಮನಸ್ಥಿತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಸೊ ನಾನು ಅವರ ರಂಗಗೀತೆಗಳಿಗೆ ಒಂದಷ್ಟು ಮಾತುಗಳನ್ನ ಬರೆದೆ. ಅದರಲ್ಲಿ ಒಂದು ತುಂಬ ಒಳ್ಳೆಯ ಮಾತನ್ನು ಸಾಲುಗಳಲ್ಲಿ ಇದೆ. ಧರ್ಮದ ಕಥೆಯನ್ನು ಹೇಳಬಾರದು, ಅದು ಕಲಹವನ್ನು ಹೇಳಿದಂತಾಗತ್ತೆ ಅಂತ ಅನ್ನೋದು ಒಂದು ಸಾಲನ್ನು ಅವರು ಹೇಳ್ತಾರೆ. ಅಂದರೆ ಯುದ್ಧವನ್ನು ಮೂಲವಾಗಿಸಿಕೊಂಡ ಯಾವುದನ್ನು ಕೂಡ ರಘು ಒಪ್ಪೋದಿಲ್ಲ. ಪ್ರೀತಿಯ ಮೂಲದಿಂದ ಎದ್ದು ಬಂತಹದ್ದು ಎಲ್ಲವನ್ನೂ ಕೂಡ ಅವರು ಸ್ವೀಕಾರ ಮಾಡ್ತಾರೆ. ಸೊ ಹಾಗಾಗಿ ಅವರು ಎಲ್ಲೂ ಕೂಡ ಯುದ್ಧದ ಕಥೆಯನ್ನು ಹೇಳೋದೇ ಇಲ್ಲ. ಯುದ್ಧ ಅಂತ ಹೇಳಂದರೆ ಆಂತರಿಕ ಘರ್ಷಣೆಯ ಕಥೆಯನ್ನು ಅವರು ಹೇಳ್ಬೋದೇ ಆಗಲಿ, ರಕ್ತವನ್ನು ಬೇಡುವ, ರಕ್ತದಲ್ಲಿ ಅದ್ದಬಹುದಾಗಿರುವಂಥ ಯಾವ ವಸ್ತುಗಳನ್ನು ಕೂಡ ಅವರು ಮುನ್ನೆಲೆಗೆ ತರಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹೀಗೆ ರಘು ಅವರ ಈ ಬರೀ ಇದು ಏಕವ್ಯಕ್ತಿ ಪ್ರದರ್ಶನ ಮಾತ್ರ ಇಲ್ಲಿ ನಡೀತಾ ಇದೆ. ಆದರೆ ಒಟ್ಟಾರೆಯಾಗಿ ಅವರ ಒಟ್ಟು ನಾಟಕಗಳು ಬಹುಶಃ ಒಂದು 35 ಕೃತಿಗಳನ್ನ ರಘು ಬರೆದಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಯಾವತ್ತೂ ಒಂದು ಸಲ ಹೇಳಿದೆ, ನನ್ನ ಹೆಸರಲ್ಲಿ 32 ಪುಸ್ತಕ ಇದೆ ರಘು ಅಂತ ಹೇಳಂದು ಹೀಗೆ ಮಾತಾಡುವಾಗ ಅಂದೆ, ಮೇಡಮ್ ನನ್ನ ಹೆಸರಲ್ಲಿ 35 ಇದೆ ಮೇಡಮ್ ಅಂದರು, ಅಷ್ಟೇ ವಿನಮ್ರವಾಗಿ. ನನಗೆ ಸ್ವಲ್ಪ ಠೇಂಕಾರ ಇತ್ತು, ರಘುನಲ್ಲಿ ವಿನಮ್ರತೆ ಇತ್ತು. ಸೊ ಇದು ರಘುಗೂ ಬೇರೆಯವ್ರಿಗೂ ಇರುವಂತಹ ವ್ಯತ್ಯಾಸ. ನಿಜವಾಗ್ಲೂ ಇದೊಂದು ಅಪರೂಪದ ಸಂದರ್ಭ. ಇವತ್ತು ಶಿವರಾತ್ರಿ ಅಲ್ಲದೇ ಇದ್ದಿದ್ದರೆ ಬಹುಶಃ ಈ ಸಭಾಭವನ ತುಂಬ್ತಾ ಇತ್ತು ಅನ್ನೋದು ನನ್ನ ನಂಬಿಕೆ ಕೂಡ.
ಇದು ಜಾಗೃತವಾದಂತಹ ರಾತ್ರಿ. ಇಲ್ಲಿರುವಂತಹ ಕೆಲವೇ ಜನರಾದ್ರೂ ಎಲ್ಲರೂ ಕೂಡ ಜಾಗೃತ ಪ್ರಜ್ಞೆಗಳೇ ಅಂತ ಹೇಳಂದು ನಾನು ಅಂದ್ಕೊಳ್ತೀನಿ. ಒಟ್ಟಾರೆಯಾಗಿ ಇವರ ಎಲ್ಲ ನಾಟಕಗಳು ನಾನು ರಕ್ತವರ್ಣೆಯಿಂದ ನೋಡ್ಕೊಂಡು ಬಂದಿದ್ದೀನಿ. ನನ್ನನ್ನು ನಗರದ ಪೂಜೆ ಅನ್ನುವಂತಹ ಒಂದು ನಾಟಕದ ರಿಹರ್ಸಲ್ಲಿ ಕರೆದ್ರು. ಅದು ವಿಜಯನಗರ ಕಾಲೇಜಲ್ಲಿ ನಡೀತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಹೋಗಿ ನೋಡಿದೆ, ನಗರದ ಪೂಜೆ ಅಂದರೆ ಇವ್ರು ಏನು ಹೇಳ್ಬೋದು, ಯಾವ ವಿಷಯನ ಇಟ್ಕೊಂಡಿರ್ಬೋದು ಅನ್ನೋದು ನನಗೊಂದು ಕುತೂಹಲನೇ ಇತ್ತು. ಸರಿ ಹೋಗಿ ನೋಡಿದರೆ ಅಲ್ಲಿ ಈ ನಗರವನ್ನು ಸ್ವಚ್ಛ ಮಾಡುವಂತಹ ನಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು ಕುರಿತು ಇದ್ದಂತಹ ಒಂದು ನಾಟಕ ನೋಡಿ. ನಮ್ಮ ಮನೆಯ ಕಸವನ್ನೇ ನಾವು ತೆಗೆದು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡೋಂಥವ್ರು, ಅದನ್ನು ಮುಟ್ಟಿದರೆ ನಮ್ಮ ಕೈಗೆಲ್ಲಿ ವಾಸನೆ ಹತ್ಕೊಳ್ಳುತ್ತೆ ಅಂತ ಹೇಳಿ ಅಂದ್ಕೊಳ್ಳೋರು. ಹೀಗೆ ಆ ಸಹೋದರರು ಇಡೀ ನಗರವನ್ನು ಸ್ವಚ್ಛ ಮಾಡಿ ನಮಗೆ ಒಳ್ಳೆಯ ವಾತಾವರಣವನ್ನು ಕೊಟ್ಟಿಲ್ಲ ಅಂದಿದ್ರೆ ಬೆಂಗಳೂರು ಹೇಗೆ ನಾರ್ತಾಯಿತ್ತು. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಹುಶಃ ಕುವೆಂಪು ಬಿಟ್ಟ ಮೇಲೆ ದೂ ಸರಸ್ವತಿದೊಂದು ನಾಟಕ ಇದೆ ಅನಿಸುತ್ತೆ. ಸೊ ಜಲಗಾರ ಬಿಟ್ಟ ಮೇಲೆ ದೂ ಸರಸ್ವತಿಯವ್ರದ್ದು ಬಿಟ್ಟ ಮೇಲಿಂದ ರಘುನಂದನ್ ಅವ್ರದ್ದೇನೆ ನಗರದ ಪೂಜೆ ಈ ಥರದ ಒಂದು ವಸ್ತುವನ್ನು ಇಟ್ಕೊಂಡು ಬರೆದಂತಹದ್ದು. ಸೊ ಮಕ್ಕಳ ಜೊತೆಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿ ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ನನಗೆ ರಘು ಮುಖದಲ್ಲಿ ಅವರ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದರೆ ಅವರೇ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಂದು ಅನ್ನಿಸ್ತಾಯಿತ್ತು. ಆ ಹುಡುಗರು ಮಾಡ್ತಾ ಇಲ್ಲ, ರಘುನೇ ಅಷ್ಟೊಂದು ಎಕ್ಸ್ಪ್ರೆಷನ್ನ ಅವರು ತಗೊಳ್ತಾ ಇದ್ದಾರೆ. ನಾಟಕ ಕೊನೆಯಾದಾಗ ರಘುವಿನ ಕಣ್ಣಲ್ಲಿ ಒಂದು ಹನಿ ನೀರಿತ್ತು. ಅದು ಆ ಹನಿ ನೀರು ಲೈಟ್ ಬಿದ್ದು ಹೊಳೀತು. ಸೊ ನನಗೆ ಇದು ಆಶ್ಚರ್ಯ. ಈ ಇನ್ವಾಲ್ವ್ಮೆಂಟು ಆಮೇಲೆ ಎಲ್ಲೂ ಪೊಲಿಟಿಕಲಿ ರೈಟ್ ಆಗಬೇಕು ಅಂತ ಹೇಳಂದು ಹೊರಟವ್ರಲ್ಲ ರಘು. ತನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರನೇ ಹೇಳಬೇಕು. ಈಗ ರಕ್ತವರ್ಣೆಯಲ್ಲಿ ಹೇಳಿದ ಸಬ್ಜೆಕ್ಟಿಗೂ, ಮಾತಾದಲ್ಲಿ ಹೇಳ್ತಾ ಇರೋವಂಥ ಸಬ್ಜೆಕ್ಟಿಗೂ, ಅಥವಾ ಇವತ್ತು ಹೇಳಿದಂಥ ದ್ರೌಪದಿ ಕುರಿತಾದಂತಹ ನಾಟಕದಲ್ಲಿ ಈ ರೂಬಿಕ್ಸ್ ಕ್ಯೂಬ್ ಇರಬಹುದು, ಬೆಳಕಿನ ಅಂಗಡಿ ಇರಬಹುದು, ಎಷ್ಟು ವೆರೈಟಿ ಆಧುನಿಕವಾದಂತಹ ಎಲ್ಲ ಸಂಗತಿಗಳನ್ನ ಅವರು ಒಳಗೊಳ್ತಾ ನಾಟಕವನ್ನು ಬೆಳೆಸ್ತಾ ಹೋಗ್ತಾರೆ. ನನಗೆ ಆಶ್ಚರ್ಯ ಅಂತ ಹೇಳಿ ಅನಿಸಿದ್ದೇನೆಂದರೆ, ಇಷ್ಟು ವೈವಿಧ್ಯಮಯವಾಗಿರುವಂತಹ ಆಧುನಿಕವಾದಂತಹ ವಿಚಾರಗಳನ್ನು ಬಹುಶಃ ಯಾರೂ ತಂದಿಲ್ಲ, ಕನ್ನಡದಲ್ಲಂತೂ ಯಾರೂ ತಂದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಈ ಪ್ರಕಾರವನ್ನು ಅವರು ದುಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ನನಗೆ ಅನಿಸುವ ಒಂದೇ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ, ಯಾಕೆಂದರೆ ತುಂಬ ಜಾಸ್ತಿ ಹೊತ್ತು ತಗೊಳ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ರಘುಗೆ ಒಂದು ಕಾವ್ಯಾತ್ಮಕವಾಗಿರುವಂತಹ ಒಂದು ಅಪ್ರೋಚ್ ಇದೆ. ಇಡೀ ಅವರ ವೈಯಕ್ತಿಕವಾದ ಬದುಕು ಹೌದು, ಸಮಾಜವೂ ಹೌದು, ಅವರ ಬರವಣಿಗೆಯೂ ಹೌದು, ಎಲ್ಲ ಕಡೆಗೂ ಕೂಡ ಒಂದು ಕಾವ್ಯಾತ್ಮಕವಾದಂತಹ ಒಂದು ಅಪ್ರೋಚ್ ಇದೆ. ಸೊ ಕಾವ್ಯಾತ್ಮಕವಾದಂಥ ಅಪ್ರೋಚ್ ಇದೆಯಲ್ಲ, ಇದು ಯಾವತ್ತೂ ಮನುಷ್ಯನನ್ನು ಅಪ್ಪಟ ಮನುಷ್ಯನನ್ನಾಗಿ ಉಳಿಸುವಂತಹ ಒಂದು ಕ್ರಿಯೆ. ಸೊ ಹೀಗಾಗಿ ಇವರು ಪೊಲಿಟಿಕಲಿ ರೈಟ್ ಅಂತ ಹೇಳಂದು ನಾನೊಂದು ಮಾತನ್ನು ಹೇಳಿದೆ, ಅದರ ಹಿಂದೆ ಹೊರಡೋದಿಲ್ಲ ಅಂತ ಹೇಳಂದು. ಸೊ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ ಅಂತ ಹೇಳಂದರೆ, ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳುವಾಗ ಎಲ್ಲರೂ ಕೂಡ ನಾನು ಪೊಲಿಟಿಕಲಿ ರೈಟ್ ಆಗಿರಬೇಕು, ಈ ಸಮಾಜದ ಎದುರಿಗೆ ನಾನು ಚಿಟ್ಟೆ ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ. ನಾನು ಅವ್ರಿಗೆ ಹೇಳಿದೆ ಕೂಡ, ಇದನ್ನು ಬದಲಾಯಿಸ್ಬೋದಿತ್ತು ನೀವು ಅಂತ ಹೇಳಂದು. ಕಳ್ತನಕ್ಕೆ ಒಂದು ಹುಡುಗ ಹೋಗುವಂತಹದ್ದೊಂದು ದೃಶ್ಯ ಬರುತ್ತೆ, ಹೇಳ್ಕೊಳ್ತಾನೆ ಅವನು ಆ ಚಿಟ್ಟೆ ನಾಟಕದಲ್ಲಿ. ಸೊ ಪೊಲಿಟಿಕಲಿ ರೈಟ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡಾಗ, ನಾನು ಸ್ವಚ್ಛವಾಗಿದ್ದೀನಿ ಈ ಸಮಾಜದ ಎದುರುಗಡೆಗೆ ಅಂತ ಹೇಳಂದು ಹೇಳಿಕೊಳ್ಳುವಾಗ, ಇಂತಹ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡುವಾಗ ಹಿಂದೆ ಮುಂದೆ ನೋಡುವಂಥದ್ದೊಂದು ಯೋಚನೆ ಬಂದೇ ಬರುತ್ತೆ. ಸೊ ಆದರೆ ರಘು ಯಾವ ಕ್ಷಣಕ್ಕೂ ಅದನ್ನು ಯೋಚನೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಂದರೆ, ಆ ಹುಡುಗನ ಆಂತರ್ಯದಲ್ಲಿರುವಂತಹ ನೋವು, ಅವನ ಸಾಮಾಜಿಕ ಸ್ಥಿತಿ ಮತ್ತು ಅವನ ಸ್ವತಃ ಅನುಭವಗಳು, ಅವನ ಮನೆಯ ವಾತಾವರಣ, ಇವೆಲ್ಲವೂ ಕೂಡ ಅದೊಂದು ಒಂದು ಅಂತಃಕರಣದಿಂದ ನೋಡಿದಾಗ, ಕಾರುಣ್ಯದಿಂದ ನೋಡಿದಾಗ ಅದು ಏನು ಅನ್ನಿಸುತ್ತೆ,
ಹೌದು ಅವನು ಮಾಡಿದ್ದು ಸರಿ, ಯಾಕೆಂದರೆ ಅವನ ಹಸಿವು ಬಹಳ ಮುಖ್ಯ ಅಂತ ನನ್ನದು. ಸೊ ಹೀಗೆ ಅನೇಕ ಘಟನೆಗಳನ್ನ, ಅನೇಕ ಸಂಗತಿಗಳನ್ನ ನಾನು ರಘು ಜೊತೆಗೆ ನಿರಂತರವಾಗಿ ಮಾತಾಡಬಲ್ಲೆ. ಯಾಕೆಂದರೆ ಅವರ 20 ವರ್ಷಗಳ ಜರ್ನಿ ಏನಿದೆ, 20 ಇಲ್ಲ ಅನಿಸುತ್ತೆ, 15 ವರ್ಷ ಇರ್ಬೋದು ಅನಿಸುತ್ತೆ, 15 ವರ್ಷಗಳ ನಿರಂತರವಾದ ಜರ್ನಿಯಲ್ಲಿ ಅವರ ಬೆಳವಣಿಗೆಯನ್ನು ನೋಡಿದ್ದೀನಿ. ರಘುವನ್ನು ಅರಿಸಿ ಅನೇಕ ಪ್ರಶಸ್ತಿಗಳು ಬಂದುಬಿಟ್ಟಿದೆ, ಅನೇಕ ಬಂದಿದೆ. ಕೆಲವು ಬಂದಿಲ್ಲ, ಅದಕ್ಕೆ ಕಾರಣಗಳು ಬೇರೆ ಇದೆ, ಅದರ ಬಗ್ಗೆ ಬಾದರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಬಂದಿರುವಂತಹ ಪ್ರಶಸ್ತಿಗಳು ಎಲ್ಲವೂ ಕೂಡ ಅವರ ಅರ್ಹತೆಯನ್ನು ಅರಸಿ ಬಂದಿದೆ ಅಂತ ಹೇಳೋದು ಬಹಳ ಹೆಮ್ಮೆಯಿಂದ ನಾನಿಲ್ಲಿ ಹೇಳ್ತೀನಿ. ರಘು, ಮಗದೊಮ್ಮೆ ನಿಮಗೆ ಅಭಿನಂದನೆಗಳು. ಹೆಲನ್ ಮೇಡಮ್, ನೀವು ಇದೆಲ್ಲದಕ್ಕೂ ಕಾರಣ ಆಗಿದ್ದೀರಾ. ನಿಜವಾಗ್ಲೂ ನಿಮಗೆ ನಾನು ಮತ್ತೊಮ್ಮೆ ನಿಮಗೆ ನನ್ನ ಕೃತಜ್ಞತೆಗಳನ್ನ ಹೇಳ್ತೀನಿ. ಇಷ್ಟಕ್ಕೂ ಕಾರಣರಾಗಿರುವಂಥ ಹೆಲನ್ ಮೇಡಮ್ ಅವ್ರಿಗೆ ನಾವೆಲ್ಲರೂ ಸೇರಿ ಒಂದು ಚಪ್ಪಾಳೆಯನ್ನು ಹೊಡೆಯೋಣ. ನಮಸ್ಕಾರ. ಚಂದ್ರಿಕಾ ಮೇಡಮು ನಾವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಬರೀ ಇಂಥ ವೇದಿಕೆ ಕಾರ್ಯಕ್ರಮಗಳು ಅಲ್ಲದೆ ನಾಟಕಗಳಾಗಲಿ ಅಥವಾ ಮನೆಯಲ್ಲೇ ಕೂತು ನಾಟಕದ ಬಗ್ಗೆ ಚರ್ಚೆ ಆಗಲಿ, ಯಾವುದೇ ಕಾರ್ಯಕ್ರಮ ಆದರೂ, ರಘುನಂದನ್ ಸರ್ ಕಾರ್ಯಕ್ರಮ ಆಗಲಿ ಅಥವಾ ಅವರ ಒಡನಾಟ ಅಥವಾ ನಾವು ಯಾರಾದರೂ ಬಳಗ ಸರ್ ಮೂಲಕ ಹೋದರೂ ಕೂಡ ಬಹಳ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಬರ್ತಾರೆ. ಜೊತೆಗೆ ಇವತ್ತು ಇಡೀ 15 ವರ್ಷದ ಇಡೀ ರಘುನಂದನ್ ಸರ್ ಜರ್ನಿ ಹೇಳ್ತಾ ಇರ್ಬೇಕಾದ್ರೆ ಕೇಳ್ತಾ ನನಗೆ ಲಕ್ಷ್ಮೀ ಮೇಡಮ್ ಕೂಡ ನನಗೆ ನೆನಪಾಗ್ತಾಯಿದ್ರು. ಸರ್ ಜರ್ನಿಯಲ್ಲಿ ಬಹುಶಃ ಜಾಸ್ತಿ 50 ಅಂತಲ್ಲ, 50-50 ಅನ್ನಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಹೈ ಏಜ್ ಲಕ್ಷ್ಮೀ ಮೇಡಮ್ಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಿಂದೋಡಿ ಬಂಗಾರೇಶ್ ಅವರು ಇಡೀ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ವೇದಿಕೆ ಮೇಲಿರುವ ಎಲ್ಲ ರಂಗದ ಆತ್ಮಗಳಿಗೆ ನಮನಗಳು ಮತ್ತು ಪ್ರೇಕ್ಷಕರ ವರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಟಕವನ್ನು ವೀಕ್ಷಿಸಿ ಅದನ್ನು ಅರಗಿಸಿಕೊಳ್ಳುವಂಥ ಪ್ರೇಕ್ಷಕರಿರುವಂಥ ಈ ಒಂದು ಪುಟ್ಟ ಸಮಾರಂಭವಾದರೂ ಕೂಡ ಹೃದಯಗಳು ದೊಡ್ಡದಾಗಿದೆ. ನಿಮಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳು. ರಂಗಬದುಕು ಟ್ರಸ್ಟ್ ಬೆಂಗಳೂರು ಇವರು ಈ ಹೆಲನ್ ಅಧ್ಯಕ್ಷರಾಗಿರ್ತಕ್ಕಂಥ ಹೆಲನ್ ಅವರು ಡಾಕ್ಟರ್ ಬೇಲೂರು ರಘುನಂದನ್ ಏಕವ್ಯಕ್ತಿ ನಾಟಕೋತ್ಸವ ರಂಗಬದುಕು 5ನೇ ವರ್ಷದ ಸಂಭ್ರಮ, ಸೊಗಸಾದ ಪುಟ್ಟ ಕಾರ್ಯಕ್ರಮ. ಡಾಕ್ಟರ್ ಬೇಲೂರು ರಘುನಂದನ್ ಅವರು ನನಗೆ ಹೆಚ್ಚು ಪರಿಚಯ ಇಲ್ಲ. ಅವರ ಹೆಸರನ್ನು ನಾನು ಕೇಳಿದ್ದೀನಿ, ನನ್ನ ಹೆಸರನ್ನು ಅವ್ರು ಕೇಳಿದ್ದಾರೆ. ನಮ್ಮದೇನಿದ್ರೂ ಅಂತರಂಗದ ಮಾತುಗಳೇ ಹೊರತು ಬಹಿರಂಗದ ಮಾತುಗಳು ಇವತ್ತೇ. ಅವ್ರ ನಾಟಕಗಳ ಬಗ್ಗೆ ನಾನು ಚೆನ್ನಾಗಿ ಕೇಳಿದ್ದೀನಿ. ನನಗೆ ಅವರು ಡಾಕ್ಟ್ರು ಅಂತ ಹಾಕಿದ್ದಾರೆ, ಅವ್ರು ಯಾವ ಒಂದು ವಿಷಯದ ಬಗ್ಗೆ ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ಗೊತ್ತಿಲ್ಲ. ನಾನು ಒಂದು ಮಾತ್ರ ಹೇಳ್ತೇನೆ, ಅವ್ರು ನಿಜವಾಗಿ ಡಾಕ್ಟ್ರ್ ಆಗಿರೋದು ಹೆಣ್ಣಿನ ಮನಸ್ಸಿನ ಒಳತೋಟವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಸುಭದ್ರವಾದ ಒಂದು ಡಾಕ್ಟ್ರ್ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಕಾರಣ ಇಷ್ಟೇ, ಇತಿಹಾಸ, ಪುರಾಣ ಇವುಗಳೆಲ್ಲ, ಸಂಸ್ಕೃತ, ಕನ್ನಡ, ಸಾಹಿತ್ಯ ಇವುಗಳೆಲ್ಲವನ್ನು ಒಂದು ರೀತಿಯಾಗಿ ನಾವು ಪಕ್ಷಿ ನೋಟ ಅಂತ ಹೇಳ್ತೀವಿ. ಆ ಪಕ್ಷಿ ನೋಟದಲ್ಲಿ ನಾವು ಅವಲೋಕಿಸಿದಾಗ ಅಲ್ಲಿ ಸಿಗುವ ಪ್ರತಿಯೊಂದು ಒಳ್ಳೊಳ್ಳೆ ವಸ್ತುಗಳನ್ನು ನಮ್ಮ ಮನಸ್ಸಿಗೆ ಹಾಕ್ತಾ ಹೋಗ್ತೇವೆ. ಅವು ಹಾಕಿಕೊಂಡಾಗ ನಮಗೆ ಸಮಾಜದ ಮುಖಗಳೆಲ್ಲ ನಮಗೆ ಎದುರಿಗೆ ಬರ್ತವೆ. ಅದೇ ರೀತಿಯಾಗಿ ಡಾಕ್ಟರ್ ರಘುನಂದನ್ ಅವರು ಬೇಲೂರು ಅಂತ ಹೇಳ್ತಾರೆ. ಬೇಲೂರು ಪ್ರಪಂಚಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಕಲೆಯ ಅದ್ಭುತವಾದ ಶಕ್ತಿ ಇರತಕ್ಕಂಥ ಬೇಲೂರು ಹಳೆಬೀಡು, ಅದೇ ತಾನೇ? ಅದೇನು ಮತ್ತು ಅದಂತ ಇಲ್ಲಿ ಯಾವ ಬೇಲೂರು ಪಕ್ಕದ ಯಾವ ಸೈಡ್ ಅಲ್ಲಿ ಕಲ್ಲಿನಲ್ಲಿ ಕಲೆ ಅರಳಿದೆ. ಇಲ್ಲಿ ಹೆಣ್ಣು ಮನಸ್ಸಿನ ಕಲೆ ಅನಾವರಣಗೊಂಡಿದೆ ಇವರಿಂದ. ಭಾಳ ಸಂತೋಷ ಆಗುತ್ತೆ. ಬದುಕು, ಹುಡ್ತೇವೆ, ಸಾಯ್ತೇವೆ, ಇದು ಚರ್ವಿತ ಚರ್ವಣ, ಇದೆಲ್ಲ ಗೊತ್ತಿರೋ ವಿಷಯನೇ. ಆದರೆ ಬದುಕಿದ್ದಾಗ ನಾವು ಏನೇನು ಮಾಡ್ತೇವೆ ಅನ್ನೋದೇ ಒಂದು ಮುಖ್ಯ ಸಾಧನೆ. ಅದರಲ್ಲೂ ಕೂಡ ಈ ನಾಟಕ ರಂಗ ಬಹಳ ಒಂದು ಪ್ರಾಮುಖ್ಯತವಾದ ರಂಗ. ಇಲ್ಲಿ ನಾವು ಏಕ ವ್ಯಕ್ತಿಯಾಗಲಿ 10 ವ್ಯಕ್ತಿಯಾಗಲಿ ನಾವು ರಂಜಿಸುವುದು ಮತ್ತು ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಳ್ಳುವ ಶಕ್ತಿ ಇರೋದು ಕಲಾವಿದನಿಗೆ. ಆ ಕಲಾವಿದನಿಗೆ ಶಕ್ತಿ ತುಂಬುವಂಥ ಶಕ್ತಿ ಇರೋದು ನಿರ್ದೇಶಕನಿಗೆ, ನಾಟಕಕಾರನಿಗೆ. ಅಂಥ ಒಂದು ಪ್ರಬುದ್ಧತೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ಅಂದರೆ ನಮ್ಮಲ್ಲಿ ವೃತ್ತಿರಂಗ ಭೂಮಿಯಲ್ಲಿ ಬಹಳಷ್ಟು ಜನ ಇದ್ದಾರೆ, ಹವ್ಯಾಸಿಯಲ್ಲೂ ಬಹಳ ಜನ ನೋಡಿದ್ದೇನೆ ನಾನು. ಅದರಲ್ಲಿ ನನಗೆ ಇವತ್ತು ದಿವಸ ಇವರು ಬೇಲೂರು ರಘುನಂದನ್ ಅವರು ಒಂದು ಆಯಸ್ಕಾಂತದಂತೆ ನನ್ನನ್ನು ಸೆಳೆದರು. ತುಂಬ ಧನ್ಯವಾದಗಳು, ಭಾಳ ಸಂತೋಷವಾಯಿತು. ನಾಟಕ
ನಮ್ಮ ಜೀವನ ಮೇಲೆ ನಾಟಕ. ನನಗೆ ಈಗ 76 ವರ್ಷ. ಈ 76 ವರ್ಷದಲ್ಲಿ ನನಗೆ 67 ವರ್ಷ ರಂಗಭೂಮಿ, ಇನ್ನು ಉಳಿದದ್ದು ಬಾಲ್ಯ. ಈ 67 ವರ್ಷದ ದೀರ್ಘಕಾಲದಲ್ಲಿ ನಮಗೆ ಹವ್ಯಾಸಿ ಮತ್ತು ವೃತ್ತಿ ಎರಡರಲ್ಲೂ ನಾವು ಯಾವುದನ್ನು ಭೇದ ಕಂಡಿಲ್ಲ. ಚಲನಚಿತ್ರರಂಗದಲ್ಲಿ ಕೂಡ ಅಷ್ಟೇ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ನಾಟಕದಲ್ಲಿ ಹೇಗೆ ಬಿಂಬಿಸಿದರು, ಚಲನಚಿತ್ರಗಳಲ್ಲೂ ಸಹಿತ ಅದೇ ದಾರಿಯನ್ನು ನಾನು ಅನುಸರಿಸಿದ್ದೇನೆ. ಈ ಒಂದು ನಾಟಕದಲ್ಲಿ ನಾನು ಈಗ ನೋಡಿದ ನಾಟಕ ದ್ರೌಪದಿಯ ಒಂದು ಮನಸ್ಥಿತಿಯ ಕಾರಣ. ಅವಳ ಬದುಕು ಹೇಗೆ ಇತ್ತು ಅಂದರೆ ಅವರೊಂದು ಡೈಲಾಗ್ನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದು ದುರ್ಯೋಧನನ ನಾಟಕವಲ್ಲ, ಅದು ಇತಿಹಾಸವಲ್ಲ, ಕೃಷ್ಣನ ಇತಿಹಾಸವಲ್ಲ, ಅರ್ಜುನನ ಇತಿಹಾಸವಲ್ಲ, ಧರ್ಮರಾಯನ ಇತಿಹಾಸವೂ ಅಲ್ಲ, ಕುಂತಿಯ ಒಂದು ದೃಶ್ಯಕಾವ್ಯವೂ ಅಲ್ಲ, ಮತ್ತು ಕೃಷ್ಣನ ಒಂದು ಭಗವದ್ಗೀತೆಯೂ ಅಲ್ಲ. ಇದರಲ್ಲಿರ್ತಕ್ಕಂಥದ್ದು ಈ ಮಹಾಭಾರತ ಸೃಷ್ಟಿಯಾಗಿದ್ದೇ ದ್ರೌಪದಿಯಿಂದ. ನಿಜ. ನೀವು ಯಾವುದೇ ಇತಿಹಾಸವನ್ನು ತೆಗೆದುಕೊಳ್ಳ್ರಿ, ಮಹಾತ್ಮರು ಹುಟ್ಟೋದಾಗಲಿ, ಮಹಾತ್ಮರು ಸಾಯೋದಾಗಲಿ, ಮಹಾತ್ಮರನ್ನು ಚೇತನಗೊಳಿಸೋದಾಗಲಿ, ಮಹಾತ್ಮರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಅದು ಕೂಡ ಹೆಣ್ಣಿಗೆ ಅಷ್ಟು ಶಕ್ತಿ ಇದೆ. ಇವರ ಮಾತುಗಳಲ್ಲಿ ನನಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು, ನಾನು ದ್ರೌಪದಿನೇ ಮಹಾಭಾರತದ ಮೂಲ ಅನ್ನೋದನ್ನು ಅವರು ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡೋದಕ್ಕಿಂತ ಸತ್ಯವನ್ನು ಹೇಳಿದ್ದಾರೆ. ವರ್ಣನೆ ಅಂದರೆ ಇಲ್ಲದನ್ನು ವರ್ಣನೆ ಮಾಡುವಂಥದ್ದಲ್ಲ, ಸತ್ಯವನ್ನು ಹೇಳಿದ್ದಾರೆ. ನಾನು ಬಹಳಷ್ಟು ಜನ ದ್ರೌಪದಿಯ ಪಾತ್ರಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ದ್ರೌಪದಿಯನ್ನೇ ಮುಖ್ಯವಾಗಿಟ್ಟುಕೊಂಡ ನಾಟಕಗಳನ್ನು ನಾನು ನೋಡಿದ್ದೇನೆ. ಏಕವ್ಯಕ್ತಿ ಪ್ರದರ್ಶನದಲ್ಲಿ. ಆಮೇಲೆ ಪರಿಕರಗಳು, ನಮ್ಮ ಡಾಕ್ಟರ್ ರಘುನಂದನ್ ಅವ್ರನ್ನ ಅಭಿನಂದಿಸೋದು ಏನಂದರೆ, ನನಗೆ ತುಂಬ ಇಷ್ಟ ಆಯಿತು. ಅವರೊಂದು ಇಲ್ಲೊಂದು ರಂಗ ಪರಿಕರಗಳನ್ನ ಇಟ್ಟಿದ್ದರು. ಭಾಳ ಖುಷಿಯಾಯಿತು ನನಗೆ. ಒಬ್ಬ ನಿರ್ದೇಶಕನ ಮನಸ್ಸು ಹೇಗೆ ಒಂದು ಉನ್ನತಿಯ ಸ್ಥಾನವನ್ನು ಪಡೆಯಬಹುದು ಅನ್ನೋದಕ್ಕೆ ಒಂದು ಟೇಬಲ್ ಮೇಲೆ ಒಂದು ಕಂಬವನ್ನಿಟ್ಟು, ಮೇಲೆ ಪೃಥ್ವಿ ಇಟ್ಟು, ಬಿಲ್ಲನ್ನಿಟ್ಟು, ಮತ್ತು ಅದರ ಪಕ್ಕದಲ್ಲಿ ತಕ್ಕಡಿಗೆ ಜ್ಯೋತಿ ಬಿಟ್ಟು, ಒಂದರಲ್ಲಿ ಪಗಡೆಯನ್ನು, ಒಂದು ಕಡೆ ಸೀರೆಯನ್ನು ಇಟ್ಟದ್ದು, ಅದು ನಿಜವಾದ ಅಂತರಂಗದ ಶಕ್ತಿ. ಅನಿಸಿಕೆಗಳನ್ನು ಹೇಳುವುದಕ್ಕಿಂತ ನಾವು ಪಾತ್ರಗಳನ್ನೆಲ್ಲ ನೋಡುವಾಗಲೂ ಕೂಡ ಅಷ್ಟೇ, ಬಹಳ ಮನಸ್ಸಿಗೆ ಆನಂದವಾಗಿಬಿಟ್ರೆ ನಾವು ಹಾ ಅಂತೀವಿ. ನನಗೆ ಅವರ ಪ್ರತಿಭೆ ಕಂಡದ್ದು ಅಲ್ಲಿ. ನಿಜ. ಪಗಡೆ ಒಂದು ಕಡೆ, ಆ ಒಂದು ಕಡೆ ಸೀರೆ, ಎಷ್ಟು ಒಂದು ಅವಿನಾಭಾವ ಸಂಬಂಧ ಮತ್ತು ಕ್ರೋಧ, ಅಸಹಾಯಕತೆ, ಧರ್ಮಕ್ಕೆ ಕಟ್ಟು ಬಿದ್ದ ಧರ್ಮರಾಯ. ಇಲ್ಲಿ ಮನುಷ್ಯ ಸಾಯೋದು ಯಾಕೆ ಅಂತ ಹೇಳಿದ್ರೆ, ಬಹಳ ಮಟ್ಟಿಗೆ ಕಟ್ಟು ಬಿಡೋದೇ ಮಾತಿಗೆ. ಆ ಮಾತಿಗೆ ಕಟ್ಟು ಬಿದ್ದಾಗ ಏನಾಗುತ್ತೆ, ನಮಗೆ ನೋವಾಗುತ್ತೋ, ಬೇರೆಯವ್ರಿಗೆ ನೋವಾಗುತ್ತೋ, ಬೇರೆಯವ್ರ ಕಣ್ಣಲ್ಲಿ ನೀರು ಬರ್ತಾವೋ, ಅದೇನು ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ಸಿದ್ಧಾಂತ ನಂಬಿಕೆ, ಆ ನಂಬಿಕೆಯ ಸಿದ್ಧಾಂತದ ಮೇಲೆ ಮಹಾಭಾರತ ನಿಂತಿದ್ದು, ಮಹಾಭಾರತ ಆಗಿದ್ದು. ದ್ರೌಪದಿಯು ಕೂಡ ಅಷ್ಟೇ. ಒಳತೋಟಗಳ ಭವ್ಯ ಅನಾವರಣವನ್ನು ನಮ್ಮ ಡಾಕ್ಟರ್ ಮೀರಾ ಮೇಡಮ್ ಅವರು ಭಾಳ ಚೆನ್ನಾಗಿ ಅಭಿನಯಿಸಿದರು. ಅವರ ಸ್ವಚ್ಛವಾದ ಭಾಷೆ, ಕನ್ನಡ ಅಂದರೆ ಇಷ್ಟು ಸ್ಪಷ್ಟವಾಗಿ ರಘುನಂದನ್ ಹೇಳಿಕೊಡ್ತಾರೆ, ನಿಜ. ಆದರೆ ಅವರ ಆ ಹೇಳಿಕೆಯ ತಿಳಿನೀರನ್ನು ಸವಿದು ಅದನ್ನು ಅಮೃತವನ್ನಾಗಿ ಕಲಾ ಪ್ರೇಕ್ಷಕರಿಗೆ ಅರ್ಪಿಸೋದಿದೆಯಲ್ಲ, ಅದು ಕಲಾವಿದೆಯ ಧರ್ಮ. ರಂಗಭೂಮಿಯಲ್ಲಿ ಕಲಾವಿದ ಸೀದೆ ನೇರವಾಗಿ ಪ್ರೇಕ್ಷಕರ ಹೃದಯಕ್ಕೆ ಮುಟ್ಟಿದರೆ ಅವನ ಜನ್ಮ ಸಾರ್ಥಕ. ನಾವು 1000 ಜನ, 500 ಜನ, 2, 3, 5 ಎಲ್ಲ ರೀತಿಯ ನಾನು ನನ್ನ ಜೀವನದಲ್ಲಿ ಪ್ರೇಕ್ಷಕರನ್ನ ನಾನು ನೋಡಿದ್ದೇನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದರೆ ಒಂದೊಂದು ಜಾತ್ರೆಯಲ್ಲಿ 10 ಲಕ್ಷ 20 ಲಕ್ಷ ಜನಗಳೇ ನಾವು ನಾಟಕ ಆಡ್ತೇವೆ. ಒಂದು ನಾಟಕ 10 ಲಕ್ಷ 20 ಲಕ್ಷ ಜನ ನಾಟಕ ನೋಡ್ತಾರೆ. ಒಂದು ಬನಶಂಕರಿ ಜಾತ್ರೆ ಆಗಲಿ, ಕೊಟ್ಟೂರು ಜಾತ್ರೆ ಆಗಲಿ, ಶಿರ್ಸಿಯಲ್ಲಾಗಲಿ ಆಗಲಿ, ಅಷ್ಟು ಪ್ರೇಕ್ಷಕರನ್ನು ನಾವು ನೋಡಿರ್ತೇವೆ. ಅವರ ಸ್ಪಂದನೆಯನ್ನು ನಾವು ಕೇಳಿರ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ, ಏಕವ್ಯಕ್ತಿ ಪ್ರದರ್ಶನದಲ್ಲಿ ಇಲ್ಲಿ ದುರ್ಯೋಧನನ ಆ ದಬ್ಬಾಳಿಕೆ, ದುಶ್ಯಾಸನನ ಆ ಕ್ರೌರ್ಯ, ಮತ್ತು ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಬಹಳ ನಿಮಗೆ ಹೃತ್ಪೂರ್ವಕ ನಮನಗಳು. ನಾನು ರಂಗಭೂಮಿಯಿಂದ ಎಷ್ಟು ನಾನು ಕಲಾವಿದರಿಂದ ನೋಡಿದ್ದೇನೋ ಅದರಲ್ಲಿ ನೀವು ಒಂದು ಆಣಿಮತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ತುಂಬ ಸಂತೋಷವಾಗಿ ವಿಜೃಂಭಿಸ್ತಾ ಇದ್ದೀರಿ. ಹೆಲನ್ಗಂತೂ ನಾನು ಹೇಳೋಂಗೇ ಇಲ್ಲ. ಹೆಲನ್ನು ಮೋಸ್ಟ್ಲಿ 45 ವರ್ಷದಿಂದ ಹೆಲನ್ ಗೊತ್ತು.
ಚಿಕ್ಕ ಹುಡುಗಿ ಇದ್ದಾಗಿಂದ ನಮ್ಮ ಕಂಪನಿಗೆ ಪಾತ್ರ ಮಾಡ್ಕೊಳ್ತಾ ಬರ್ತಾರೆ, ಜೊತೆಗೆ ಬಂದಿದ್ದೇವೆ. ಏನು ಮಾಡೋದು ಅಂತ ಒಳ್ಳೆಯ ಕಲಾವಿದ ನಮ್ಮ ರಂಗಭೂಮಿಯಲ್ಲಿ, ಅವಳನ್ನ ಹವ್ಯಾಸಿಯವರು ಹೈಜಾಕ್ ಮಾಡಿಬಿಟ್ರು. ರಘುನಂದ್ ಅವರು ಮತ್ತು ನಮ್ಮ ನಾಟಕ ಅಕಾಡೆಮಿ ಸದಸ್ಯರುಗಳೆಲ್ಲ ಇದ್ದೀರಿ. ಭವಿತವ್ಯದಲ್ಲಿ ಒಳ್ಳೆಯದೂ ಬೇಕು. ಯಾಕೆಂದರೆ ನಾವು ಒಂದೇ ಕಡೆಗೆ ದೀಪ ಇಟ್ಟರೆ ಅದು ಬೆಳಕು ಕೊಡೋಲ್ಲ. ಆ ದೀಪ ತಂದು ಮತ್ತೊಂದು ಕಡೆಗೆ ಇಡಲೇಬೇಕು, ಆವಾಗ ಎಲ್ರಿಗೂ ಬೆಳಕಾಗತ್ತೆ. ಅದು ಒಂದು ವಿಶೇಷ. ಏನಪ್ಪ ಅಂದರೆ, ಒಂದು ಮಡಕೆಯಲ್ಲಿ ಒಂದು ದೀಪ ಇಟ್ಟರೆ ಆ ಮಡಕೆ ಒಳಗಿರ್ತಕ್ಕಂಥದ್ದು ಅಷ್ಟೇ ಬೆಳಕಾಗುತ್ತೆ. ಅದೇ ದೀಪ ತೊಗೊಂಡು ಬಂದು ಒಂದು ಗಾಜಿನ ಭರಣಿಯಲ್ಲಿಟ್ಟರೆ ಅದು ಸುತ್ತೆಲ್ಲ ಬೆಳಕು ಕೊಡುತ್ತೆ. ಬೆಳಕು ಅಂದರೆ ಜ್ಞಾನದ ಪ್ರತಿರೂಪವೇ ನಾಟಕ. ನಾಟಕದಿಂದಲೇ ಸಮಾಜವನ್ನು ನಾವು ತಿದ್ದಿದ್ದೇವೆ, ಸಮಾಜವನ್ನು ಉದ್ಧರಿಸಿದ್ದೇವೆ. ನಾವು ಹಿಂದೆ ನಮ್ಮ ವೃತ್ತಿ ರಂಗಭೂಮಿ ನಾಟಕಗಳಲ್ಲಿ ಎಷ್ಟೋ ಜನ ವೀರರ ನಾಟಕಗಳನ್ನ ಆಡಿದ್ದೇವೆ, ಶರಣರ ನಾಟಕ ಆಡಿದ್ದೇವೆ. ಸ್ವಾತಂತ್ರ್ಯದ ಕಿಚ್ಚನ್ನು ಬಡಿದೆಬ್ಬಿಸುವಂಥ ನಾಟಕಗಳನ್ನು ಆಡಿದ್ದೇವೆ. ಯಾಕೆಂದರೆ ಆವಾಗ ಬ್ರಿಟಿಷ್ ಸರ್ಕಾರ ಇದ್ದಾಗ ನಾವು ಬ್ರಿಟಿಷನ್ನು ತಗೊಳ್ಳೋ ಹಾಗಿರಲಿಲ್ಲ, ಅವ್ರಿಗೆ ನಾವೇನು ಅನ್ನೋ ಹಾಗಿರಲಿಲ್ಲ. ಆದರೆ ನಾಟಕದ ರೂಪಾಂತರವಾಗಿ ನಮ್ಮ ಸ್ವತಂತ್ರತೆಯ ಬಗ್ಗೆ, ಬದ್ಧತೆಯ ಬಗ್ಗೆ ನಾವು ನಾಟಕದಲ್ಲಿ ಎಚ್ಚರಗೊಳಿಸ್ತಾ ಇದ್ವಿ. ಅದು ಸಿಂಧೂರು ಲಕ್ಷ್ಮಣ ಇರ್ಬೋದು, ನರಗುಂದ ಬಂಡಾಯ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಇವುಗಳೆಲ್ಲ ಒಂದು ರೀತಿ ನಾವು ರಂಗಭೂಮಿಯಿಂದ ಶ್ರೀಮಂತಗೊಳಿಸಿದ ಧೀಮಂತ ಕಲಾವಿದರೆಲ್ಲ ಇದ್ದಾರೆ. ಹವ್ಯಾಸಿ ರಂಗದಲ್ಲಿ ಎಂಥ ಕಲಾವಿದ, ನಮಗೂ ವೃತ್ತಿಗೂ ಹವ್ಯಾಸಿಗೂ ಎರಡೇ ವ್ಯತ್ಯಾಸ. ಇವರು ತಿಂಗಳಗಂಟ್ಲೆ ಕಷ್ಟಪಟ್ಟು 4-5 ನಾಟಕ ಆಡಿ ಸುಮ್ಮನಾಗಿಬಿಡ್ತಾರೆ. ನಾವು ತಿಂಗಳಗಂಟ್ಲೆ ಕಷ್ಟಪಟ್ಟು 3 ವರ್ಷ 4 ವರ್ಷ ನಾಟಕ ಆಡ್ತೀವಿ ನಾವು ಕರ್ನಾಟಕದ ತುಂಬ. ಇಷ್ಟೇ ವ್ಯತ್ಯಾಸ. ನಮಗದು ಬದುಕು. ದುಡ್ಡಿದ್ರೇ ನಮಗೆ ಬದುಕು, ನಮಗೆ ಕಲೆಕ್ಷನ್ ಆದ್ರೇ ನಮ್ಮ ಬದುಕು. ಇಲ್ಲಿ ಇವ್ರು ಹೀಗಲ್ಲ. ಇವರೊಂದು ಸಂಘ ಕಟ್ಕೋತಾರೆ, ಪರಿಶ್ರಮ ಪಡ್ತಾರೆ. ಇಲ್ಲಿ ವಿಷಯಗಳನ್ನು ಮಾತ್ರ ಬಹಳ ಅತ್ಯುತ್ತಮವಾಗಿ ಜನಗಳ ಮನಸ್ಸಿಗೆ ಮುಟ್ತಾರೆ. ಹೆಲನ್ ಅವ್ರದ್ದು ನಾಟಕ ನೋಡಿ ನಾನು ಮಂತ್ರಮುಗ್ಧನಾಗಿದ್ದೆ. ಅವತ್ತಿನ ದಿವಸ ಜನಕ ಜಾತೆ ಜಾನಕಿ ಭಾಳ ಅದ್ಭುತವಾದವು. 108 ಪಾತ್ರಗಳನ್ನು ಅಭಿನಯಿಸಿಲ್ಲ ಅಮ್ಮ, ಖುಷಿಯಾಗುತ್ತೆ. ನನ್ನ ಪ್ರೀತಿಯ ಹಿರಿಯ ಕಲಾವಿದೆಯಾಗಿ ಈ ಒಂದು ಹವ್ಯಾಸಿ ರಂಗದಲ್ಲಿ ನಾವು ವೃತ್ತಿಯವರಿಗೇನು ಕಡಿಮೆ ಇಲ್ಲ, ನೋಡಿ ನಮ್ಮ ಧ್ವಜ ಹೇಗಿದೆ ಅಂಥೇಳಿ ಅವಳು ಬೆಳಗಿಸ್ತಾ ಇದ್ದಾಳೆ. ತುಂಬ ಸಂತೋಷ. ಈ ರಂಗ ಬದುಕು ಟ್ರಸ್ಟು ಚೆನ್ನಾಗಿ ನಡೆಯಲಿ, ಯಶಸ್ವಿ ಆಗಲಿ, ಎಲ್ಲರ ನೆನಪು ಚಿರಸ್ಥಾಯಿಯಾಗಿ ಉಳಿಯಲಿ. ರಘುನಂದರವರ ಪರಿಚಯ ಆಗಿದ್ದು ನನಗೆ ಭಾಳ ಸಂತೋಷ. ಇನ್ನು ಮುಂದೆ ನಾವು ಮಾತುಕತೆಯನ್ನು ಯಾವುದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು. ಧನ್ಯವಾದಗಳು. ಚಿಂದೋಡಿ ಮಧುಕೇಶ್ವರವ್ರನ್ನ ನಾನು ಬರಮಾಡ್ಕೊಳ್ತೀನಿ. ರಂಗ ಬದುಕು ಟ್ರಸ್ಟ್, ನಾನಿಲ್ಲಿ ಒಂದು 3 ವಿಷಯಗಳನ್ನು ಕಂಡುಕೊಂಡೆ. ಉದ್ಘಾಟನೆ ಮೊದಲನೇದು. ಉದ್ಘಾಟನೆಗೆ ಒಂದು 10 ಥರದ ಉದ್ಘಾಟನೆಗಳನ್ನು ನಾವು ನೋಡಿದ್ದೇವೆ. ಇಲ್ಲೊಂದು ವಿಶೇಷವಾದ ಉದ್ಘಾಟನೆಯನ್ನು ನೋಡಿದ್ದು 3 ಮಾತೆಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ. ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಾನು ನನ್ನ 55 ವರ್ಷದ ರಂಗಭೂಮಿ ಸೇವೆಯಲ್ಲಿ ನಾನು ಎಲ್ಲೂ ನೋಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ನಿರ್ದೇಶಕರು ಸಹ ಈ ನಾಟಕವನ್ನು ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ. ತಾಯಿಯವರು ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಮತ್ತು ನಮ್ಮ ಮೇಡಮ್ ಅವರು, ಚಂದ್ರಿಕಾ ಮೇಡಮ್ ಅವರು ದೊಡ್ಡದೊಂದು ಜರಡಿ ತೊಗೊಂಡ್ಬಿಟ್ಟು ಅದರಲ್ಲಿ ನಮ್ಮ ನಿರ್ದೇಶಕರ ನಾಟಕಗಳು, ಅವರ ಬದುಕಿನ ಚಿತ್ರಣಗಳನ್ನು ಆ ಜರಡಿಯಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಅಳ್ಳಾಡಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಕೆಳಗಡೆ ಬಿದ್ದಂಥ ಕಾಳುಗಳು ಒಂದೊಂದು ಹವಳ ಮುತ್ತು ರತ್ನಗಳಿದ್ದಂತೆ, ಒಂದೊಂದು ಹವಳ ಮುತ್ತು ರತ್ನಗಳಿದ್ದಂತೆ ಅವರು ಚೆನ್ನಾಗಿ ಜಾಲಾಡ್ಬಿಟ್ಟಿದ್ದಾರೆ. ಇನ್ನು ಈ ನಾಟಕ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅನ್ನದ ಪಾತ್ರ ಇನ್ನೂ ಹೆಚ್ಚಿಗಬೇಕಾಗಿಲ್ಲ, ಒಂದು ಹೆಗಳನ್ನು ಹೆಚ್ಚಿಗಿದ್ರೆ ಸಾಕು ಅಂಥ ಒಂದು ನಿರ್ದೇಶನದ ಕೊಡುಗೆಯನ್ನು ನಮ್ಮ ಸರ್ ಕೊಟ್ಟಿದ್ದಾರೆ. ಆ ಪಾತ್ರವನ್ನು ನಿಭಾಯಿಸಿದಂಥ ಮೇಡಮ್ಗೂ ಕೂಡ ಒಂದು ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಕೊನೆಯದಾಗ ಒಂದು ಮಾತು ಹೇಳ್ತಾ ಇದ್ದೇನೆ. ರಂಗ ಬದುಕು ಟ್ರಸ್ಟ್ ಒಂದು ನಾಣ್ಯದ 2 ಮುಖಗಳು. ಉತ್ತರ ಕರ್ನಾಟಕದಲ್ಲಿ ಸುಮಾರು 16-17 ಜಿಲ್ಲೆಗಳಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೆಲೆನ್ ಅಂದು ಯಾರಂದ್ರೆ ಚೆನ್ನಾಗಿ ಗೊತ್ತು. ಹಾಗೆ ಈ ನಮ್ಮ ಭಾಗದಲ್ಲಿ ರಂಗ ಬದುಕು ಟ್ರಸ್ಟನ್ನು ಕಟ್ಟಿಕೊಂಡು ಹೆಲೆನ್ ಅವರು ಅದರ ಜೊತೆಗೆ ಒಂದು
ಈ ಬೆಂಗಳೂರು ಅಂದರೆ ಸಮುದ್ರ, ಸಾಗರ. ಆ ಸಾಗರದಲ್ಲಿ ಈಜಾಡ್ಕೊಂಡು ಬಂದು 5 ವರ್ಷಗಳ ಕಾಲ ನಿರಂತರವಾಗಿ ರಂಗಸೇವೆ, ಅದು ಇಂಥ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಾಟಕ ಅತ್ಯದ್ಭುತ. ಹವಳ, ಮುತ್ತು, ರತ್ನ, ವಜ್ರ ಅತ್ಯದ್ಭುತವಾಗಿದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇದೀಗ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದಂಥ ಶ್ರೀಯುತ ರವೀಂದ್ರ ಸಿರಿವರ್ಸನ್ನು ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಗೆಳತಿ ನಯನ ಎಚ್ಚರಿಕೆ ಕೊಟ್ಟೋಗಿದ್ದಾರೆ ಆಗಲೇ, ಮುಂದೆ ನಾಟಕ ಇದೆ ಅಂತ. 3 ಜನ ಮಹನೀಯರು ಮಾತಾಡಿರೋದು ಅದ್ಭುತವಾಗಿ ಮಾತಾಡಿದ್ದಾರೆ. ಒಂದು ಸಂಘಟಕಿ ಮತ್ತು ನಿರ್ದೇಶಕ, ನಾಟಕಕಾರರ ಬಗ್ಗೆ ಮತ್ತೆ ರಿಪೀಟ್ ಆಗೋದು ಬೇಡ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಂಗಾರೇಶ್ ಸರ್ ಹೇಳ್ತಾಯಿದ್ರು, ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಎಲೆನ್ನ ಅಂತ. ಹೆಣ್ಣಿಗೆ ಯಾವತ್ತೂ 2 ಮನೆ ಸರ್, ತವ್ರ ಮನೆ, ಗಂಡನ ಮನೆ ಇದ್ದೇ ಇದೆ. ನಿಮ್ಮ ಮನೆಯ ಜ್ಯೋತಿ, ವೃತ್ತಿರಂಗಭೂಮಿಯ ಜ್ಯೋತಿ ಇವತ್ತು ಗಂಡನ ಮನೆ ಬೆಳಗ್ತಾ ಇದೆ ಅಂತಂದರೆ ತಪ್ಪಾಗಲಾರ್ದು ಅಲ್ವಾ? ಹೈಜಾಕ್ ಅಲ್ಲ ಅದು ನೀವು ಕಳಿಸ್ಕೊಟ್ಟಿರೋದು, ಎತ್ತಾಕೊಂಬಂದಿರೋದಲ್ಲ. ಸೊ ಇದು ಸರ್ ಅಷ್ಟೇ. ಅದೇ ಹೆಲೆನ್ ಅವರು, ನನಗೂ ಗೊತ್ತಿರಲಿಲ್ಲ ಅವರ ಮಗನ ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ವರ್ಷಕ್ಕೊಂದು ತಿಥಿ ಊಟ ಮಾಡಿಬಿಟ್ಟು, ತಿಥಿ ಅನ್ನೋ ಹೆಸರಿನಲ್ಲಿ ಕರೆದ್ಬಿಟ್ಟು ಊಟ ಹಾಕ್ಬಿಟ್ಟು ಕಳಿಸುವಂತಹ ಈ ಸಮಾಜದಲ್ಲಿ ಮಗನ ಹೆಸರಿನಲ್ಲಿ ಇಂತಹ ಒಂದು ಕಾರ್ಯ ಮಾಡ್ತಾ ಇರೋದಿದೆಯಲ್ಲ, ಅದು ಎಲ್ಲ ಮೆಚ್ಚುವಂಥದ್ದು ಮತ್ತು ಅನುಸರಿಸುವಂತಹ ಕ್ರಮ. ಅದಕ್ಕೆ ಹೆಲೆನ್ ಅವರಿಗೆ ನಿಜವಾಗ್ಲೂ ನಾನು ಹ್ಯಾಂಡ್ಸಪ್ ಹೇಳ್ತಾಯಿದ್ದೀನಿ. ವೃತ್ತಿಯಿಂದ ಬಂದು ಅದೇ ಹೆಸರನ್ನ ಇಟ್ಕೊಂಡಿದ್ದಾರೆ. ಏನು ಅವರ ಮನೆ ಇದು ರಂಗ ಬದುಕು, ಅದೇ ಬದುಕೆ, ವೃತ್ತಿ ರಂಗಭೂಮಿಯ ಹೆಸರನ್ನ ಇಟ್ಕೊಂಡು ಈ ಹವ್ಯಾಸಿ ರಂಗಭೂಮಿಯನ್ನು ಬೆಳಗಕ್ಕೆ ಬಂದಿದ್ದೀರಾ ನೀವು. ನಿಮಗೆ ನಿಜವಾಗ್ಲೂ ಧನ್ಯವಾದಗಳು ಮೇಡಮ್. ಒಂದು ಅವಕಾಶ ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಕಿಂಡಿ ನಾಟಕದಲ್ಲಿ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಮುಂದಿನ ತಿಂಗಳು ಶೋ ಆಗ್ತಾಯಿದೆ. ಅದು ನಮ್ಮ ಭಾಗ್ಯ. ಇಷ್ಟೆಲ್ಲ ಹಿರಿಯ ನಟಿ ಜೊತೆಗೆ ನಾವು ಕಿರಿಯ ನಟರು ಮಾಡ್ತಾಯಿರೋದು. ಇನ್ನು ಡಾಕ್ಟರ್ ಬೇಲೂರು ರಘುನಂದನ್ ಬಗ್ಗೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಅವರು ಅದನ್ನೆಲ್ಲ ಮೀರಿರೋದು, ನಾವು ಹೇಳುವಂಥ ಮಾತುಗಳಿಗಿಂತ ಹೆಚ್ಚು ಮೀರಿರೋರು. ಈಗ ಸುಮ್ಮನೆ ಮಾತಾಡ್ತಾ ಇದ್ದೆ, ಎಷ್ಟು ನಾಟಕ ಬರೆದಿದ್ದೀರಾ ಮೇಡಮ್? 35 ಅಂತಂದ್ರಲ್ಲ, 38 ಅವ್ರದ್ದು. ಅವ್ರು 30, ಅದನ್ನೇ 3 ಬರೆದ್ಬಿಟ್ಟಿದ್ದಾರೆ ಆಗಿರ್ಬೋದು. 38 ನಾಟಕಗಳು. ನಿಮ್ಮ ವಯಸ್ಸೆಷ್ಟು? ಒಂದೇ 42. 5 ವರ್ಷ ಯಾಕೆ ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ಒಂದು ಸತತವಾಗಿ ಅವರು ಮೇಷ್ಟ್ರು, ಕನ್ನಡ ಮೇಷ್ಟ್ರು. ಮೇಷ್ಟ್ರಾಗಿದ್ದುಕೊಂಡು ಅವರ ತಾಯಿ ಹೃದಯ ಅಂತ ಅವ್ರಿಗೆ ಟೈಟ್ಲ್, ಅದು ತಾಯಿ ಹೃದಯ, ತಾಯಿ ಮನಸ್ಥಿತಿಯ ಲೇಖಕ ಅಂತ. ಲೇಖಕರಲ್ಲಿ, ಅದರಲ್ಲೂ ನಾಟಕಕಾರರಲ್ಲಿ 2-3 ವಿಧ ಇದೆ. ಒಂದು ಕತೆ ಇಟ್ಕೊಂಡು ನಾಟಕ ಬರೆಯೋದು, ಕಲ್ಪನೆ ಇಟ್ಕೊಂಡು ನಾಟಕ ಬರೆಯೋದು. ಆದರೆ ಈ 2 ವಿಧಕ್ಕಿಂತ ವಿಭಿನ್ನ ಅಂತಂದರೆ ನಿರ್ದೇಶಕ ನಾಟಕಕಾರ ಆಗೋದು. ಒಬ್ಬ ನಿರ್ದೇಶಕ ಅಥವಾ ನಾಟಕಕಾರನೇ ನಿರ್ದೇಶಕ ಆದಾಗ, ನೀವು ಹೇಳಿದ್ರಿ ಒಂದು ಪ್ರಾಪರ್ಟಿ ಇಲ್ಲಿ ಇಟ್ಟಿದ್ರು ಅಂತ, ಆ ಪ್ರಾಪರ್ಟಿಯ ಕಲ್ಪನೆ ಇದೆಯಲ್ಲ, ನಾಟಕಕಾರನಿಗಿಂತ ನಿರ್ದೇಶಕನಿಗೆ ಅದು ಹೆಚ್ಚು ಇದಾಗುತ್ತೆ. ಒಬ್ಬ ವ್ಯಕ್ತಿ ನಾಟಕಕಾರ ನಿರ್ದೇಶಕ 2 ಆದಾಗ, ನಾಟಕಕಾರ ಬರೆದ್ಬಿಡ್ತಾರೆ ಏನೋ ಒಂದು ಇದು, ಆದರೆ ನಿರ್ದೇಶಕ ತನ್ನ ಬ್ಲಾಕಿಂಗ್ನಲ್ಲಿ, ನಮ್ಮ ವೃತ್ತಿ ರಂಗಭೂಮಿ ಇದು ಹವ್ಯಾಸಿ ರಂಗಭೂಮಿಯಲ್ಲಿ ಬ್ಲಾಕಿಂಗ್ನಲ್ಲಿ ಏನೇನು ಮಾಡಬಹುದು, ಇದಕ್ಕೆ ಇನ್ನಷ್ಟು ಹೆಚ್ಚು ಕಾಣೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದು ನಿರ್ದೇಶಕನಿಗೆ ಸಾಧ್ಯ. ಒಬ್ಬ ನಾಟಕಕಾರ ನಿರ್ದೇಶಕನೂ ಆದಾಗ ಇವೆಲ್ಲ ಪಾಸಿಬಲ್ಸ್, ಇವೆಲ್ಲ ಹುಟ್ಕೊಳ್ಳುತ್ತೆ, ಅದು ಬೆಳೆಯುತ್ತೆ. ಹಲವಾರು ನಾಟಕಗಳನ್ನ ನಾನು ನೋಡಿದ್ದೀನಿ. ನಾನು 38 ನಾಟಕನೂ ನೀವು ನೋಡಿಲ್ಲ, ನಾನು ಕ್ಷಮೆ ಇರಲಿ. ಆದರೆ ಹೆಚ್ಚು ಕಮ್ಮಿ ನಾಟಕಗಳನ್ನ ನೋಡ್ತಾ ಬಂದಿದ್ದೀನಿ ನಾನು. ಅವರ ನಾಟಕದ ಶೈಲಿ ಇದೆಯಲ್ಲ, ಅದು ಅವರ ಸರ್ನೇಮ್ ತಾಯಿ ಹೃದಯ ಅನ್ನೋದೇನಿದೆಯಲ್ಲ, ಆ ಸರ್ನೇಮ್ಗೆ ಇಟ್ಟಂತಹ ಒಂದು ಇದು ಅಂತ ಅಂದರೆ, ಅದು ಹೆಸರು ಅಂತಂದರೆ ತಪ್ಪಾಗಲಾರ್ದು. ಆಮೇಲೆ ತಂದೆಯಲ್ಲೂ ತಾಯಿ ಹೃದಯ ಇದೆ ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ತಂದೆಯಲ್ಲೂ ತಾಯಿ ಹೃದಯ ಇದ್ದೇ ಇರುತ್ತೆ ಅಂತ. ಯಾಕಂದರೆ ತಾಯಿ ತನಗೆ ಕಾಣುವ ಜಗತ್ತನ್ನು ಮಗುವನ್ನು ಸೊಂಟದ ಮೇಲೆ ಕೂರಿಸ್ಕೊಂಡು ತನಗೆ ಕಾಣುವ ಜಗತ್ತನ್ನು ಮಾತ್ರ ತೋರಿಸಿದ್ರೆ, ತಂದೆ ತನ್ನ ಮಗುವನ್ನು ಹೆಗಲ ಮೇಲೆ ಹೊತ್ಕೊಂಡು ತನಗೆ ಕಾಣದ ಜಗತ್ತನ್ನು ಮಗುಗೆ ತೋರಿಸ್ತಾನೆ ತಂದೆ.
ಹಾಗಾಗಿ ತಂದೆ ಹೃದಯದಷ್ಟೇ ಪವಿತ್ರವಾದ್ದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮ ರಘುನಂದನ್ ಅವರ ನಾಟಕೋತ್ಸವ ಇದೆಯಲ್ಲ, ಮೇಡಮ್ ಹೇಳ್ದಂಗೆ ಕಾರ್ನಾಡ್ ನಾಟಕ, ಸಿಜಿಕೆ ನಾಟಕ, ಕಂಬಾರ ನಾಟಕ ನೋಡ್ತಾ ಬಂದಂತಹ ನಾವು ನಮ್ಮ ಸರಿಸಮಾನ ವಯಸ್ಕರರ ಇನ್ನು ಚಿಕ್ಕವರು, ನನಗೇನೋ ಚಿಕ್ಕವರು ನಮ್ಮ ಕಿರಿಯರ ನಾಟಕೋತ್ಸವ ನೋಡೋದಿದೆಯಲ್ಲ, ಅದು ನಮಗೆ ಹೆಮ್ಮೆ ಅಂತ ನಾನು ಅಂದ್ಕೊತೀನಿ. ಸೊ ಅವರಿಗೆ ಈಗಾಗಲೇ ಮೇಡಮ್ ಹೇಳ್ದಂಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಎಲ್ಲವೂ ಸಲ್ಲಿದೆ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಏನಂತಂದರೆ ಈ ನಾಟಕೋತ್ಸವದ ಪ್ರಶಸ್ತಿ, ಆಡಿಯನ್ಸ್ ಪ್ರಶಸ್ತಿ, ಅದು ಇನ್ನು ಹೆಚ್ಚು ಸಲ್ಲಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಬಹುಶಃ ನೀವು ರಂಗಪರೀಕ್ಷೆ ಇಂದ ಹಿಡಿದು ಹಲವಾರು ಬೇರೆ ಬೇರೆ ಜಾಗಗಳಲ್ಲಿ ನಾಟಕ ಪ್ರದರ್ಶನ ಆಗ್ತಿರೋ ನೋಡ್ತಿರ್ಬೋದು. ಭಾಳಷ್ಟು ತಂಡಗಳಿಗೆ ಸಕ್ರಿಯವಾಗಿ ಕೆಲಸ ಮಾಡುವಂಥ ಒಂದಷ್ಟು ಕೆಲಸ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥ ಕರ್ನಾಟಕ ನಾಟಕ ಅಕಾಡೆಮಿ ಇಬ್ಬರು ಸದಸ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅದು ಒಂದು ರವೀಂದ್ರ ಸಿರಿವರ ಸರ್ ಮತ್ತು ಇನ್ನೊಂದು GPO ಚಂದ್ರು ಸರ್. ಇದೀಗ ನಾನು GPO ಚಂದ್ರು ಸರ್ನ ಬರಮಾಡ್ಕೊಳ್ತಾ ಇದ್ದೇನೆ. ರಂಗ ಬದುಕು ಟ್ರಸ್ಟ್ ಇವತ್ತು ನಮ್ಮ ನೆಚ್ಚಿನ ಡಾಕ್ಟರ್ ಬೇಲೂರು ರಘುನಂದನ್ ಈ ನಮ್ಮ ಸಮಾಜದ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಸ್ಟಾರ್ ನಿರ್ದೇಶಕ ಅಂತ ನಾನು ಈ ಹೊತ್ತಿನಲ್ಲಿ ಹೇಳ್ತೀನಿ. ಯಾಕೆಂದರೆ ಏಕಲವ್ಯ ಪ್ರತಿಭೆ, ಯಾವ NSTಗೂ ಹೋಗಿಲ್ಲ, ಯಾವ ನೀನಾಸಂಗೂ ಹೋಗಿಲ್ಲ. ತನ್ನ ಪ್ರತಿಭೆನ ಇಟ್ಕೊಂಡು ಇಡೀ ಸಮಾಜವನ್ನೇ ಬದಲಾವಣೆ ಮತ್ತು ಸಮಾಜದ ತಪ್ಪುಗಳನ್ನು ಹೇಳುವಂಥ ಒಂದು ದೊಡ್ಡ ನಾಟಕರಾಗಿ ರಘುನಂದನ್ ಅವರು ಬೆಳೆದಿದ್ದಾರೆ. ಹಾಗಾಗಿ ನಮ್ಮ ಎಲ್ಲನವರು ರಂಗದಲ್ಲಿ ಬದುಕನ್ನು ಕಟ್ಟಿಕೊಂಡು ರಂಗ ಬದುಕನ್ನು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಹಲವಾರು ವರ್ಷಗಳ ನಂತರ ಇಂಥ ಪ್ರತಿಭೆಗಳನ್ನು ಕರೆದು ಅವರ ಹೆಸರಿನಲ್ಲಿ ಅವರು ಬರೆದಿರುವಂಥ ನಾಟಕೋತ್ಸವಗಳನ್ನು ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ. ಹಾಗಾಗಿ ನಮ್ಮ ಹೆಲನ್ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಯಾಕಾಗಿ ಒಂದು ಹೆಣ್ಣು ಮಗಳು ಇಷ್ಟೊಂದು ಸಂಘಟನೆ ಮಾಡ್ತಾ ಇರೋದು ಈ ಸಮಾಜದಲ್ಲಿ ಒಂದು ದೊಡ್ಡ ವಿಚಾರ. ಹಾಗಾಗಿ ನಾವು ಹೆಲನ್ ಅವ್ರ ಜೊತೆ ಇರ್ತೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಟಕರು ಮತ್ತು ನಮ್ಮ ಚಿಂದೋಡಿ ಬಂಗಾರೇಶ್ವರ ಅವ್ರ ಬಗ್ಗೆ ನಾವು ಕೇಳಿದ್ದೇವೆ. ಇಡೀ ಸಮಾಜವನ್ನೇ, ಇಡೀ ದೇಶವನ್ನೇ ಅದೆಲ್ಲ ಸುತ್ತಾಡಿ ಅವರು ವೃತ್ತಿರಂಗಭೂಮಿಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದಂಥವರು ಚಿಂದೋಡಿ ಬಂಗಾರೇಶ್ವರರು ಕೂಡ ಈ ಸಮಾಜದಲ್ಲಿ ಇದ್ದಾರೆ. ಮತ್ತು ನಮ್ಮ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು ಈ ಕವಯಿತ್ರಿ, ಈ ನಾಡಿನ ದೊಡ್ಡ ಲೇಖಕಿಯವರು. ಅವರು ಮಾತುಗಳನ್ನು ನಾವು ತುಂಬ ವರ್ಷಗಳಿಂದ ಕೇಳ್ತಿದ್ದೀವಿ. ನಾವು ಅವರ ಅಭಿಮಾನಿನೂ ಕೂಡ. ಮಾತುಗಾರರಲ್ಲಿ ತುಂಬ ಮಾತುಗಳನ್ನು ಅವರು ಮಾತಾಡಿದಂಥ ಪಾಯಿಂಟ್ಗಳನ್ನು ಇಟ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಮಾತಾಡೋದು ಉಂಟು ಮೇಡಮ್ ನಾವು. ಹಾಗಾಗಿ ಚಂದ್ರಿಕಾ ಮೇಡಮ್ ಅವರು ಭಾಳ ಅದ್ಭುತವಾಗಿ ರಘುನಂದನ್ ಅವ್ರ ಬಗ್ಗೆ ಮತ್ತು ಇಡೀ ನಾಟಕೋತ್ಸವದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ನಮ್ಮ ರವೀಂದ್ರನಾಥ ಸಿರಿಯವರು ಕೂಡ ಅವರು ನಮ್ಮ ರಂಗಭೂಮಿಯ ಒಳ್ಳೆಯ ಸಂಘಟಕರು, ಒಬ್ಬ ಚಲನಚಿತ್ರ ನಿರ್ದೇಶಕರು ಮತ್ತು ಒಬ್ಬ ಒಳ್ಳೆಯ ಕಲಾವಿದರು. ಅವರು ಕೂಡ ಈ ನಾಟಕೋತ್ಸವದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಮುರುಡಯ್ಯನವರು ಇಲ್ಲಿದ್ದಾರೆ. ಮತ್ತು ನಮ್ಮ ಕಾವೇರಿ ಶ್ರೀಧವರು ಇದ್ದಾರೆ. ನನ್ನ ಬದುಕಿನ ಒಂದು ಭಾಗವಾದಂಥ ಮಾಗಡಿ ಗಿರೀಶ್ ಅವರು ಇಲ್ಲಿದ್ದಾರೆ. ಹಾಗಾಗಿ ಇಂಥವರ ಸಮ್ಮುಖದಲ್ಲಿ ನಾಟಕ ಪ್ರದರ್ಶನ ನಡೀತಾ ಇರೋದು ನಮಗೆಲ್ಲರ ಸಂತೋಷ. ಮತ್ತು ಇವತ್ತು ನಮ್ಮ ಮೀರಾ ಮೇಡಮ್ ಅವರು ಪರಕಾಯ ಪ್ರವೇಶದಿಂದ ಒಂದು ಪಂಚವರ್ಣ ನಾಟಕವನ್ನು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಧ್ಯವಾದರೆ ನಾವು ರಂಗಚಂದಿರ ಟ್ರಸ್ಟಿಂದ ನಾವು ಅದನ್ನು ಆಯೋಜನೆ ಮಾಡ್ತೀವಿ ಮುಂದಿನ ರಂಗ ಚಟುವಟಿಕೆಗಳಿಂದ ಈ ಮಾತುಗಳನ್ನ ಆಡ್ತಾ. ಮತ್ತು ನಮ್ಮ ಇವತ್ತು ಬೇಲೂರು ರಘುನಂದನ್ ಅವರು ಇನ್ನೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಮ್ಮ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಚಲನಚಿತ್ರ ನಟಿ ಉಮಾಶ್ರೀಯವರ ಒಂದು ಶರ್ಮಿಷ್ಠೆ ನಾಟಕ ರೆಡಿ ಆಗ್ತಾಯಿದೆ. ಉಮಾಶ್ರೀ ಅವರು ಅದನ್ನು ತಯಾರಿ ತಗೊಳ್ತಾ ಇದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಭಾಳ ಮಹತ್ವಾಕಾಂಕ್ಷೆ ನಾಟಕ ಬರುತ್ತೆ. ಹಾಗಾಗಿ ಈ ನಾಟಕೋತ್ಸವ ತುಂಬ ಯಶಸ್ವಿಯಾಗಲಿ. ಮತ್ತು ಹೆಲನ್ ಮೇಡಮ್ ಅವರು ಭಾಳ ಪ್ರೀತಿಯಿಂದ ಕರೆದಿದ್ದಾರೆ. ಮೇಡಮ್, ನಿಮಗೂ ಧನ್ಯವಾದ. ಬಂದಿರುವ ಎಲ್ಲ ಕಾಲೇಜು ಮಕ್ಕಳಿಗೆ ಮತ್ತು ಬಂದಿರುವಂಥ ಎಲ್ಲ ತಂದೆ ತಾಯಿಗಳೇ ನನ್ನ ನಮಸ್ಕಾರ, ಧನ್ಯವಾದ. ಈ ನಾಟಕೋತ್ಸವದಲ್ಲಿ ಹಲವಾರು ವಿಶೇಷತೆಗಳಿದೆ. ಒಂದು ಮಾತಾಡ್ತಾಗಲೇ ಹೇಳಿದ್ರು, ಮೀರಾ ಮೇಡಮ್ ಮೊದಲನೇ ಸಲ ಅಭಿನಯಿಸ್ತಾ ಇರುವಂಥದ್ದು. ಯಾಕಂದರೆ ಅವರೊಬ್ಬರು ಪ್ರಾಧ್ಯಾಪಕಿಯಾಗಿ ರಂಗಭೂಮಿ ತೀರಾ ಹೊಸ್ತು, ಆದರೂ ರಂಗಭೂಮಿಯಲ್ಲಿ ಪಳಗಿ ನಾಟಕಗಳನ್ನು ಕಟ್ಟಿ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಮತ್ತೊಂದು ವಿಶೇಷ, ಇವತ್ತು ಪ್ರದರ್ಶನ ಆಗ್ತಿರುವಂಥ ಮಾತಾ ನಾಟಕ 25ನೇ ಪ್ರದರ್ಶನ ಆಗ್ತಿದೆ. ಪ್ರತಿ ಸಲ ನಮಗೆ ಕಲಾವಿದರಿಗೆ ನಾಟಕ ಕಟ್ಟುವಾಗ ಎಷ್ಟು ಖುಷಿ ಇರುತ್ತೋ, ಮರು ಪ್ರದರ್ಶನ ಆಗ್ತಾ ಅಷ್ಟೇ ಖುಷಿ ಆಗುತ್ತೆ, ಅಷ್ಟೇ ಪಕ್ವಗೊಳ್ತಾ ಇರ್ತೀವಿ ಕೂಡ. ಇವತ್ತು
ಮಾತಾ 25ನೇ ಪ್ರದರ್ಶನ ಇದೆ ಮತ್ತು ಅಖೈ ನಾಳೆ 50ನೇ ಪ್ರದರ್ಶನ ಇದೆ. ಅದಕ್ಕೂ ಖುಷಿ. ನೀವು ಮತ್ತೊಮ್ಮೆ ಕ್ಲಾಪ್ ಮಾಡಬೇಕು, ನಾನಿದ್ದೀನಿ. ಮತ್ತು ಇಡೀ ನಾಟಕೋತ್ಸವ ಕೊನೆ ದಿನ ಸಾಲುಮರ ತಿಮ್ಮಕ್ಕ ಹೊಸ ವಿದ್ಯಾರ್ಥಿಗಳು ಕಲಾವಿದರು ಇನ್ನೊಂದು ದಂಡೆ ಬರ್ತಿದೆ ಕಲಾಕ್ಷೇತ್ರಕ್ಕೆ ನಾಟಕವನ್ನು ಅಭಿನಯಿಸಿ. ಎಲ್ಲ ವಿಶೇಷತೆಗಳು ಒಂದೇ ನಾಟಕೋತ್ಸವದಲ್ಲಿ ಇರೋದು ಬಹಳ ಖುಷಿ. ಇದೀಗ ಡಾಕ್ಟರ್ ಬೇಲೂರು ರಘುನಂದನ್ ಸರ್ನ ನಾನು ಬರಮಾಡ್ಕೊಳ್ತೀನಿ. ರಘುನಂದನ್ ಸರ್. ಮುಜುಗರವಾಗುವಷ್ಟು ನನ್ನ ಬಗ್ಗೆ ಮಾತನಾಡಿದರೆ ಈಗ ನಾನು ಮತ್ತೆ ಮಾತಾಡಿದ್ರೆ ನನಗೆ ಮುಜುಗರ ಆಗಿಬಿಡುತ್ತೇನೋ ಅನ್ನೋಷ್ಟರ ಮಟ್ಟಿಗೆ. ಅದು ಮುಜುಗರ ಅಂದರೆ ತುಂಬ ಪ್ರೀತಿಯಿಂದ ಅದು ಇದಕ್ಕೆಲ್ಲ ಹೆಂಗೆ ರಿಯಾಕ್ಟ್ ಮಾಡೋದು ಅಂತ ಗೊತ್ತಾಗಲ್ಲ ಕೆಲವು ಸರ್ತಿ. ನಾಟಕಗಳ ಮೂಲಕನೇ ಇನ್ನಷ್ಟು ನಾಟಕ ಮಾಡ್ತೀನಿ, ಅದೇ ನನ್ನ ಪ್ರತಿಕ್ರಿಯೆ. ಇನ್ನಷ್ಟು ನಾಟಕಗಳನ್ನ ಮಾಡಿ ಈಗಾಗಲೇ 2 ನಾಟಕ ಸಿದ್ಧ ಆಗ್ತಾಯಿದೆ. ಒಂದು ಶರ್ಮಿಷ್ಠೆ, ಏಪ್ರಿಲ್ನಲ್ಲಿ ಬಹುಶಃ ನಿಮ್ಮೆಲ್ಲರ ಮುಂದೆ ಬರ್ಬೋದು. ಮತ್ತೊಂದು ನಾಟಕ ಪ್ರೇಮಲೋಕ ಅಂತ ಒಂದು ನಾಟಕ ಬರೆದಿದ್ದೀನಿ, ಅದು ಕೂಡ ನಿಮ್ಮ ಮುಂದೆ ಬರ್ಬೋದು. ಈ ನಾಟಕದ ತಯಾರಿ ನನಗೆ ಒಂದು ನಾಟಕ ಮುಗೀತು ಅಂದರೆ ಮತ್ತೊಂದು ನಾಟಕದ ಕೆಲಸಕ್ಕೆ ಹೋಗ್ತೀನಿ ನಾನು. ಅಂದರೆ ಭೂಮಿ ಹೇಗೆ ಬೀಜ ಬಿತ್ತಿ ಬೆಳೆ ತೆಗೆದ್ಮೇಲೆ ಮತ್ತೆ ಇನ್ನೊಂದು ಬೆಳೆಗೆ ನಾವು ಬೀಜ ಹಾಕಲೇಬೇಕಲ್ಲ, ಅದನ್ನೇ ಯಾವಾಗಲೂ ಇಟ್ಕೊಂಡು ತಿನ್ನೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಆ ಥರದ ಕೆಲಸನ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ನಾನು ಹೆಲನ್ ಮೈಸೂರು ಮೇಡಮ್ಗೆ ತುಂಬ ಪ್ರೀತಿಯ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಈ ಮೊದಲು ರಂಗಚಂದಿರದಿಂದ GPU ಚಂದ್ರಸೂರ್ ಅವರು ನಂದೊಂದು ಏಕವ್ಯಕ್ತಿ ನಾಟಕೋತ್ಸವ ಮಾಡಿದರು. ಇದು 2ನೇ ನನಗೆ ನಾಟಕೋತ್ಸವ. ವಯಸ್ಸು ಚಿಕ್ಕದಿದೆ, ಆದರೆ ಉತ್ಸವಗಳು ಆಗ್ತಾಯಿದೆ. ಬಹುಶಃ ಕಾರಣ ನಾಟಕದ ಸಂಖ್ಯೆ ಜಾಸ್ತಿ ಇದೆ ಅನ್ನೋದು ಇರ್ಬೋದೇನೋ, ಮತ್ತು ಅದರ ಕ್ವಾಲಿಟಿ ಇರ್ಬೋದು. ಕೆಲವರಿಗೆ ಬೇಜಾರಾಗಿದೆ. ವೇದಿಕೆ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, 3 ದಿವಸ ಆಡಿಟೋರಿಯಂ ಇದ್ದಿದ್ದು, ಕೆಲವು ತಂಡಗಳಿಗೆ ಅವಕಾಶ ಮಾಡೋಕ್ಕಾಗಿಲ್ಲ. 15 ನಾಟಕ ರೆಡಿ ಇದೆ ಸರ್ ಮಾಡೋದಕ್ಕೆ, 15 ಪ್ಲೇಸ್. 15 ನಾಟಕಗಳಿಗೆ ನಾವು ಸ್ಪೇಸ್ ಮಾಡೋಕ್ಕಾಗಿಲ್ಲ. ಅವತ್ತು ಮೀಟಿಂಗಲ್ಲಿ ಯಾರು ಬಂದಿದ್ರೋ ಆ ಬಂದ ನಾಟಕಗಳಿಗೆ 3 ದಿವಸಗಳಲ್ಲಿ ಏನು ಮಾಡೋಕ್ಕಾಯ್ತು ಅದು. ಮತ್ತೊಮ್ಮೆ ಮುಂದಿನ ದಿನಮಾನಗಳಲ್ಲಿ ನಾವು ನಾಟಕಗಳನ್ನ ಮಾಡಿಸೋಣ ಅಂತ ಹೇಳ್ತಾ, ನಾನಲ್ಲ ಎಲ್ಲರೂ ಸೇರಿ ಅದನ್ನು ಮಾಡೋಣ ಅಂತ ಹೇಳ್ತಾ, ಹೆಲನ್ ಮೇಡಮ್ ಅವ್ರಿಗೆ ಮಹಿಳಾ ಪರವಾದಂಥ ವಿಚಾರ, ಆದರೆ ಮಹಿಳೆಯೊಬ್ಬರೇ ನಿಂತ್ಕೊಂಡು ನಾಟಕವನ್ನು ಮಾಡಿಸ್ತಾ ಇರೋದಿದೆಯಲ್ಲ, ಇದು ಬಹಳ ಪ್ಲಸ್ ಪಾಯಿಂಟು ಮತ್ತು ತುಂಬ ಗೌರವಿಸಬೇಕಾದ ವಿಷಯ. ಮೇಡಮ್ ನಿಮಗೆ ಧನ್ಯವಾದ. ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಅವರು ಸುಮಾರು ಒಂದು 50 ವರ್ಷ ರಂಗಭೂಮಿ ಅನುಭವ ಅವ್ರಿಗೆ. ಆದರೆ ನನ್ನ ಹತ್ರ ನಾಟಕ ಮಾಡೋಕ್ಕೆ ಬಂದಾಗ ನನಗೇನೂ ಗೊತ್ತೇ ಇಲ್ಲ. ಅದೆಷ್ಟು ವಿನೀತ ಭಾವ, ಅದೆಷ್ಟು ವಿನಮ್ರ. 5 ಗಂಟೆ 5:30 ಮನೆಗೆ ಬರ್ತಿದ್ರು ಸರ್ ಬೆಳಗ್ಗೆ ರಿಹರ್ಸಲ್ಸ್ಗೆ. ಮನೇಲಿ ಮದರ್ ತೆರೇಸಾ ಅವರಿಗೆ ಒನ್ನೊಮ್ಮೆ ಮಾಡಿಸಿದ್ದೀನಿ. 5:30 ಕರೆಕ್ಟ್ ಮನೆಗೆ ಬಂದುಬಿಡ್ತಿದ್ರು. ಅದೆಷ್ಟು 5:30 ಬಂದು ನಾನು 8 ಗಂಟೆಗೆ ಕಾಲೇಜ್ಗೆ ಹೋಗೋದ್ರೊಳಗಡೆ ರನ್ ಮುಗಿಸ್ಕೊಂಡು ಆಮೇಲೆ ಅವರು ಹೋಗ್ತಿದ್ರು. ನಯನ ಕೂಡ ಹಾಗೆ. ಆದರೆ ಅವಳು ಸಂದರ್ಭದಲ್ಲಿ ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ 5:30ಗೆ. ಆ ಥರದ್ದು ಈ ಇಬ್ಬರು ಕಲಾವಿದರು ನನಗೆ. ಮತ್ತು ಮೀರಾ ಅವರು ತುಂಬ ಪರಿಶ್ರಮ ಹಾಕ್ತಾಯಿದ್ರು. ಪ್ರೊಫೆಸರ್ಸ್ಗಳಿಗೆ ಈಗೋ ಇರುತ್ತೆ ಸರ್ ಸ್ವಲ್ಪ. ಈ ಪ್ರಾಧ್ಯಾಪಕರಾದ ತಕ್ಷಣವೇ ಏನೋ ಸ್ವಲ್ಪ ಘನಗಂಭೀರ ಅಂತ ಮೈ ಮೇಲೆ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಆದರೆ ಎಂದೂ ಅದನ್ನು ತೋರಿಸ್ತಲೇ ಇದ್ದರು. ತುಂಬ ವಿನೀತ ಭಾವದಿಂದ ಕಲ್ತರು ಮೇಡಮ್ ನಿಮಗೆ ಪ್ರೀತಿಯ ಶುಭಾಶಯಗಳು. ಮೇಡಮ್ ನೀವು ಬಹುಶಃ ನಿಮ್ಮ ಮಗನ ವಯಸ್ಸೇನೋ ನನಗೆ, ಆದರೆ ಗುರು ಅಂತ ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ, ಆ ಪ್ರತಿಭೆಗೆ ನಾನು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ಪ್ರೀತಿಯನ್ನು ತೋರಿಸ್ತೀರಿ. ಬಹುಶಃ ಇದು ಇವತ್ತಿಂದು ನೆನ್ನೆದು ಅಲ್ಲ, ಜನ್ಮದಲ್ಲೆಲ್ಲ ನಂಬಿಕೆ ಇಲ್ಲ ನನಗೆ. ಆದರೆ ಈ ಪ್ರೀತಿಗೆ ಬಹಳ ದೊಡ್ಡ ಸ್ಪೇಸ್ ಇದೆ ಅಂತ ನಾನು ಅಂದ್ಕೊಂಡು, ಚಂದ್ರು ಸರ್, ಸಿರಿವರ ಸರ್ ಬಂದಿದ್ದೀರಿ, ನನಗೆ ಭಾಳ ಖುಷಿ. ಬಂಗಾರೇಶ್ ಸರ್ ನಿಮ್ಮ ಮಾತನ್ನು ಕೇಳಿ, ಚಂದ್ರಿಕಾ ಮೇಡಮ್, ಎಲ್ರಿಗೂ ನಾನು ಆಭಾರಿ. ಸರ್ ನಿಮ್ಮ ಮಾತುಗಳನ್ನು ಕೇಳಿ ಇನ್ನೇನೂ ಆಗಿಲ್ಲ, ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಬೇಕಾದ ಒಂದು ಸ್ಪೇಸ್ ಇದೆ. ಇದ್ರ ನಡುವೆ ನಮ್ಮ ಮನೆಯವ್ರದ್ದು ಸ್ವಲ್ಪ ತಕರಾರಿದೆ. ಏನು ಕೈಗೆ ಸಿಗಲ್ಲ ನೀವು, ಅದೇ ನಮ್ಮ ಕೈಗೆ ಸಿಗಲ್ಲ, ನಮ್ಮನ್ನು ಮಾತಾಡ್ಸಲ್ಲ, ನಮ್ಗೆ ಫೋನ್ ಮಾಡಲ್ಲ, ರಾತ್ರಿ 9 ಗಂಟೆ 10 ಗಂಟೆ ಆದರೂ ಒಂದು ಎಲ್ಲಿದ್ದೀರಿ ಅಂತ ಹೇಳಲ್ಲ. ನಾನೇನೂ ಮಾಡ್ತಾ ಇರಲ್ಲ, ಹೀಗೆ ಕಲಾವಿದ್ರ ಜೊತೆ ಇರ್ತೀನಿ, ಸಮಾಜದ ಸೇವೆ ಮಾಡ್ತಾ ಇರ್ತೀನಿ ಅಂತ ಈ ವೇದಿಕೆ ಮೂಲಕ ಅವ್ರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಒಬ್ಬ ವ್ಯಕ್ತಿ ಕುಟುಂಬದ ನಂತರ ಸಮಾಜವಾಗೋದಿದೆಯಲ್ಲ, ಅದು ಭಾಳ ದೊಡ್ಡ ನಂಬಿಕೆ. ನಾನು ಹುಟ್ಟಿದ್ದೆ ಸಮಾಜಕ್ಕೆ ಅಂತ ನನಗನ್ಸಿದೆ ಪರ್ಸನಲಿ. ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ನಾವು ಮತ್ತೆ ತಲುಪಬೇಕಾಗಿರೋದು ಸೊಸೈಟಿಗೆ, ಮಣ್ಣಿಗೆ, ಸಮಾಜಕ್ಕೆ, ಮತ್ತೆ ನಾವು ಅತ್ತ ಕಡೆಗೆ ಹೋಗಬೇಕು. ಇದಕ್ಕೆ ಸಹಕಾರ ಕೊಡ್ತಾ ಇರುವಂಥ ನನ್ನ ಫ್ಯಾಮಿಲಿ, ನನ್ನ ಶ್ರೀಮತಿ ಲಕ್ಷ್ಮಿ, ನನ್ನ ಸೋದರಿ ಶ್ವೇತಾ ಮತ್ತು ನಮ್ಮ ತಾಯಿ,
ಇವರಿಗೆಲ್ರಿಗೂ ನಾನು ಕೃತಜ್ಞ. ನಾನು ಸ್ವಲ್ಪ ಮಹಿಳಾ ಜಗತ್ತು, ನನ್ನ ಮನೆಯದೆಲ್ಲ ಇವ್ರದ್ದೆಲ್ಲ ಪ್ರೇರಣೆ ಜಾಸ್ತಿ ನನಗೆ. ಸೊ ಈಗ ಅವರಿಂದ ಸ್ವಲ್ಪ ನಾನು ಡಿಟ್ಯಾಚ್ ಆಗಿದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಕಥೆಯನ್ನು ಇವ್ರ ಮೂಲಕ ಹೇಳಿಸ್ತಾ ಇರ್ತೀನಿ ಅಷ್ಟೇ. ಇವ್ರ ಜೊತೆ ಇರ್ತೀನಿ, ನೀವು ಹೇಳುವ ಕಥೆಗಳನ್ನು, ನಿಮ್ಮ ಮಾತುಗಳನ್ನು ಇವ್ರ ಮೂಲಕ ಹೇಳ್ತಿರ್ತೀನಿ. ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಹೆಲೆನ್ ಮೈಸೂರು ಮೇಡಮ್. ನಾವು ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಾಗ ಸರಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಸರ್ ನಾನು ಹೀಗೆ ಮಾಡಬೇಕು ಅಂದಾಗ ಒಂದು ಒಳ್ಳೆಯ ಮನಸ್ಸಿನಿಂದ ಆಯ್ತು ಮಾಡೋಣ, ಫಸ್ಟು ಬೇಡ ಅಂದರೂ ಕೂಡ ಆಮೇಲೆ ಮಾಡೋಣ ಅಂತ ಅಂದರು. ಅದಕ್ಕೆ ಒಳ್ಳೆಯ ಸ್ಪಂದನೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನನ್ನ ಒಂದು ಈ ಗುರುಗಳ ಒಂದು ನಾಟಕೋತ್ಸವಕ್ಕೆ ಅನುಮತಿ ಕೊಟ್ಟಂಥ ಉದಾರ ಮನಸ್ಸಿನಿಂದ ಒಪ್ಪಿಕೊಂಡಂಥ ಬೇಲೂರು ಡಾಕ್ಟರ್ ರಘುನಂದನ್ ಸರಿಗೆ ನನ್ನ ವಂದನೆಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಚಂದ್ರು ಸರ್, ನಾವು ಇದನ್ನು ನಾಟಕೋತ್ಸವ ಮಾಡಬೇಕು ಅಂತ ಒಂದು ಮೀಟಿಂಗ್ ಇಟ್ಟಾಗ ಒಂದು ಒಳ್ಳೆ ಟೈಟ್ಲು ಕೊಟ್ಟರು. ಅಲ್ಲಿ ಎಲ್ಲ ಇಲ್ಲೇ ನಾವೇ ಕ್ಯಾಂಟೀನಲ್ಲೋ ಇಲ್ಲೆಲ್ಲೋ ನೀನು ಅಕಾಡೆಮಿಲೆಲ್ಲೋ ಮಾತಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಕೊಟ್ಟರು. ಅದನ್ನು ಇದರಲ್ಲಿ ಬಳಸ್ಕೊಳ್ಳೋಣ ಅಂತ ಅಂದೆ. ಬೇಡ ಇದು ಚಂದ್ರು ಸರ್ ಇಟ್ಟಿರೋದು, ಆ ಒಂದು ಬೇರೆ ಇದಕ್ಕೆ ಬಳಸ್ಕೊಳ್ಳೋಣ ಅಂತಂದರು. ಹಾಗಾಗಿ 8 ದಿನಗಳ ಕಾಲ ನಡೆಯುವ ನಾಟಕೋತ್ಸವಕ್ಕೆ ಆ ಹೆಸರನ್ನು ಈಗಲೇ ನಾನು ಹೇಳೋದಿಲ್ಲ, ಇಷ್ಟಪಡಲ್ಲ. ಆವಾಗಲೇ ಅದನ್ನು ಹೇಳಿ ಅದನ್ನು ಆ ಹೆಸರನ್ನು ಬಳಸ್ಕೊಳ್ಳೋದಕ್ಕೆ ಅಂತ ಆವಾಗ ಸ್ವಲ್ಪ ಬೇಜಾರಾಯಿತು ಸರ್, ಚಂದ್ರು ಸರ್. ಆದ್ರೂ ನಾನು ತೋರಿಸ್ಕೊಳ್ಳಲಿಲ್ಲ. ಬೇಜಾರಾಯ್ತಾ ಅಂತಲೂ ಕೇಳಿದ್ರು ಸರ್. ಆದರೆ ಇಲ್ಲ ಸರ್, ನನಗೇನೋ ಅಷ್ಟು ಬೇಜಾರಾಗಲಿಲ್ಲ ಅಂತ. ಆದರೂ ಸರ್ ಮತ್ತೆ ನಾನು ಯಾವುದೇ ಒಂದು ಇದು ಮಾಡಿದ್ರೂ ಕೂಡ ಅವ್ರ ಹತ್ರ ಒಂದು ಕೆಲವೊಂದು ಚರ್ಚೆಗಳನ್ನು ಚಂದ್ರು ಸರ್ ಹತ್ರ ಮಾಡಿದಾಗ ಸೂಚನೆಗಳನ್ನು ಕೊಡ್ತಾ, ನನ್ನ ಮದರ್ ತೆರೇಸಾ ನಾಟಕ ಆಗ್ಬೋದು, ಎಲ್ಲ ಹೊಸ ನಾಟಕಗಳಿರುತ್ತೆ, ಅವಾಗೆಲ್ಲ ನಾನು ಅವ್ರನ್ನ ನೋಡಿದ್ದೀನಿ. ಎಷ್ಟು ಜನಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ನಾನು ಕರೆದಾಗ ಕೂಡ ಚಂದ್ರು ಸರ್ ಒಳ್ಳೆಯ ಮನಸ್ಸಿನಿಂದ ಒಪ್ಕೊಂಡ್ರು. ಹಾಗಾಗಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ರಂಗ ಬದುಕಿಂದ ಒಂದು ಸಣ್ಣ ಒಂದು ಸನ್ಮಾನ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನು ರವಿ ಸರ್ ಬಗ್ಗೆ ಎಂತ ಹೇಳೋದು, ಅದ್ಭುತವಾದಂಥ ವ್ಯಕ್ತಿತ್ವ ಇರುವಂಥವರು. ಅವ್ರನ್ನ ನೋಡ್ತಾ ಇದ್ರೇ ಈಗ ಒಂದು ಒಳ್ಳೆ ಡಾಕ್ಟ್ರ್ ಹತ್ರ ಎಷ್ಟು ಕಾಯಿಲೆ ಇರೋ ಪೇಷಂಟ್ ಹೋದ ಕೂಡಲೇ ಅವ್ರನ್ನ ನೋಡಿದ ಕೂಡಲೇ ಅರ್ಧ ಕಾಯಿಲೆ ಕಡಿಮೆ ಆಗಿಬಿಡುತ್ತಂತೆ. ಹಾಗೆ ರವಿ ಸರ್ನ ನೋಡಿದ ಕೂಡಲೇ ನಾನು ಅಕಾಡೆಮಿಗೆ ಮುಂದೆ ಏನೇನೋ ಕೇಳಬೇಕು, ಏನೋ ಸಿಟ್ಟಲ್ಲಿ ಹೋಗ್ಬಿಟ್ಟಿರ್ತೀನಿ. ಅವ್ರು ನಾನು ನೋಡಿದ್ಕೊಳ್ಳಿ ಏನೂ ಕೇಳಲೇಬಾರ್ದಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದುಬಿಡ್ತೀನಿ. ಹಾಗಲ್ಲ, ಅಷ್ಟೊಂದು ಶಾಂತ ಅವರು ಸಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಅವ್ರು ನಾನು ಕಂಡುಕೊಂಡಂಥ ರವಿ ಸರ್ ಅಂದರೆ ನನಗೊಂದು ಒಳ್ಳೆಯ ಒಂದು ಟಾನಿಕ್ ಇದ್ದಂಗಿದ್ದಾರೆ. ಸೈಲೆಂಟ್ ಆಗಿರಬೇಕು, ಅವ್ರು ಹೇಳಿಲ್ಲ, ನನಗೆ ನಾನೇ ಅಂದ್ಕೊಳ್ಳೋದು, ನಾನೇ ಸೈಲೆಂಟ್ ಆಗಿರಬೇಕು. ಹೀಗೆ ನಗ್ತಾ ಇರಬೇಕು. ನಾನು ಸ್ವಲ್ಪ ನಗೋದು ಜಾಸ್ತಿನೇ. ನನಗೆ ಸಿಟ್ಟು ಬಂದರೂ ನಗ್ತೀನಿ, ಅಳು ಬಂದರೂ ನಗ್ತಾನೆ ಇರ್ತೀನಿ. ನಾನು ಯಾವತ್ತೂ ತೋರಿಸ್ಕೊಂಡವಳಲ್ಲ. ಹಾಗೆ ಅವ್ರನ್ನ ನೋಡಿ ಇದನ್ನು ನಾನು ಕಲಿಬೇಕು. ಈಗ ಆಫೀಸಲ್ಲಿ ಬಂದಾಗ ನಗ್ತಾ ಇರಬೇಕು. ಹಾಗೆ ಎಲ್ಲ ವಿಷಯಕ್ಕೂ ಕೂಡ ನಾನು ಕೆಲವೊಂದು ವಿಷಯ ಅವರಿಗೆ ಗೊತ್ತಿಲ್ಲ. ಎಷ್ಟೋ ನನ್ನ ಪ್ರಶ್ನೆಗಳಿಗೆ ನಿಮ್ಮಿಂದ ನನಗೆ ಉತ್ತರ ಸಿಕ್ಬಿಟ್ಟಿದೆ. ನೀವು ಮಾತಾಡ್ತಾ ಇರಬೇಕಾದ್ರೆ ಕದ್ದಿದ್ದೀನಿ ಅಂತ ಅಂದ್ಕೊಳ್ಬೋದು ಆ ವಿಷಯಗಳನ್ನು. ಹಾಗೆ ನನಗೆ ರವಿ ಸಿರುವರ್ ಸರ್ ತುಂಬ ಇಷ್ಟವಾದಂಥ, ಅವರ ವ್ಯಕ್ತಿತ್ವ ತುಂಬ ಇಷ್ಟವಾದಂಥ ವ್ಯಕ್ತಿ. ಅವ್ರ ಜೊತೆ ಪಾತ್ರ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನನಗೆ ಕನಕನ ಕಿಂಡಿ ನಾಟಕದಲ್ಲಿ ಸಿಕ್ಕಿದೆ. ಇದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ನಾನು ವೃತ್ತಿ ರಂಗಭೂಮಿಯಲ್ಲಿ ಹಾಗೂ ಹವ್ಯಾಸಿ ರಂಗಭೂಮಿ ಬೇರೆ ಅಲ್ಲ, ರಂಗಭೂಮಿ ಸೇವೆ ಮಾಡೋದಕ್ಕೆ ಅದೊಂದು ಸಿಕ್ಕಂಥ ದೊಡ್ಡ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡು ನಾನು ಫೋನ್ ಮಾಡಿದ್ರೆ ಖಂಡಿತ ಬರ್ತೀನಿ. ಪಾಪ ಅವ್ರು ಎಲ್ಲೋ ಎಷ್ಟೋ ದೂರದಿಂದ ಬಂದರು, KGF ಅಲ್ಲಿ ಬರ್ತಾಯಿದ್ರು, ಅಲ್ಲಿಂದ ಬರ್ತಾರೆ, ಕೋಲಾರದಿಂದ. ಬರ್ತಾಯಿದ್ದೀನಿ ಅಂದ್ಕೊಂಡು ನನ್ನ ಒಂದು ಫೋನ್ ಕರೆಗೆ ಹೋಗ್ಕೊಟ್ಟು ನೀವು ಬಂದಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಸರ್. ಇನ್ನು ಬಂಗಾರೇಶ್ ಸರ್ ಬಗ್ಗೆ ಇನ್ನು ಚಿಂದೋಡಿ ಬಂಗಾರೇಶ್ವರ ಬಗ್ಗೆ ನಾನು ಏನಂತ ಹೇಳಲಿ. ನಾನು ಬೆಳೆದಿದ್ದೆ ಕಂಪನಿಗಳಲ್ಲಿ. ನಮ್ಮಮ್ಮ ಚಿಂದೋಡಿ ಲೀಲಾ ಅವರ ಕಂಪನಿಯಲ್ಲಿ ತುಂಬ ಆಪ್ತ ಗೆಳತಿ ಕೂಡ, ಅವರ ಕಂಪನಿಯಲ್ಲೇ ಸೇವೆ. ಒಂದು 3 ತಿಂಗಳು ನಾವು ಅಮೇಚೂರ್ ನಾಟಕ ಮಾಡಿದ್ರೆ ಇನ್ನೊಂದು 6 ತಿಂಗಳೆಲ್ಲ ಕಂಪನಿಯೊಳಗೇ ಇರ್ತಾಯಿದ್ವಿ. ಹಾಗೆ ಅವರ ನಾಟಕ ಸಾಕ್ಷಿಗೆ ಬಂದ ಸಾವಿತ್ರಿಯಲ್ಲಿ ಅವರ ನಿರ್ದೇಶನದಲ್ಲಿ ನನಗೆ ಅದರಲ್ಲಿ ಒಂದು ರತ್ನನ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಹಾಗೆ ಅವರೆಲ್ಲ ನಾಟಕಗಳು ನನಗೆ ತುಂಬ ಇಷ್ಟ. ಅವರು ಒಳ್ಳೆಯ ಹಾಸ್ಯ ಕಲಾವಿದ. ಅವರು
ನನಗೆ ಒಳ್ಳೆಯ ಮಾಲೀಕರು ಕೂಡ. ತುಂಬ ಇಡೀ 26 ಕಂಪನಿಗಳಲ್ಲಿ, ಆಗ ಇದ್ದಿದ್ದು ಒಂದು 10-12 ಕಂಪನಿಗಳಲ್ಲಿ, ಈಗಿರೋ 26 ಕಂಪನಿಗಳಲ್ಲಿ ನೋಡಿದ್ರೆ ತುಂಬ ಶಾಂತವಾದ ಮಾಲೀಕರು ಅಂದರೆ ಅವರೊಬ್ಬರೇ ನಮ್ಮ ವೃತ್ತಿ ರಂಗಭೂಮಿಯೊಳಗಿರೋದು. ಹಾಗಾಗಿ ಎಲ್ಲರೂ ಮಕ್ಕಳ ಹಾಗೆ ಅವರು ನೋಡುವಂತಹ ವ್ಯಕ್ತಿ. ಕಲಾವಿದರೆಲ್ಲ ಮಲಗಿದ ಮೇಲೆ ಬೆಳಗ್ಗೆ 5 ಗಂಟೆಗೆ ಹೋಗಿ ಮಲಗೋರು, ಮತ್ತೆ 9 ಗಂಟೆಗೆ ಹೇಳೋರು. ಮಲಗಿದಾರ ಎಲ್ಲರೂ ಮತ್ತೆ ಏನಾದ್ರು ಬೇರೆ ಇದಕ್ಕೆ ಹೋಗ್ಬಿಟ್ರಾ, ಇಲ್ಲ ಮತ್ತೆ ನಾಟಕಕ್ಕೆ ತೊಂದರೆ ಆಗುತ್ತಾ, ಆ ರೀತಿ ಕಾಳಜಿ ಇರುವಂಥ ವ್ಯಕ್ತಿ ಮಾಲೀಕರು ಅಂದರೆ ಅವರೊಬ್ಬರನ್ನೇ ನಾನು ನೋಡಿದ್ದೀನಿ, ಯಾರೂ ಇಲ್ಲ. ಬಣ್ಣ ಹಚ್ಚಿ ದುಡ್ಡು ಕೊಟ್ಟು ಕೂಡಲೇ ಹೋಗಿ ಮಲ್ಕೊಂಡ್ಬಿಡ್ತಾರೆ ಇವರೆಲ್ಲ ಮಾಲೀಕರುಗಳು. ಆದರೆ ಆ ವ್ಯಕ್ತಿ ಮಾತ್ರ ಒಂಥರ ವಾಚ್ಮನ್ ಡ್ಯೂಟಿ ಥರ ಮಾಡಿದವರು ಅವರು. ನಾನು ನೋಡಿದ್ದೀನಿ. ಅವರ ಮಿಸ್ಸಸ್ಸು ಆಯಿತು ಸಾವಿತ್ರಕ್ಕ, ಅವರು ಕೂಡ ಒಂದು ಅದ್ಭುತವಾದಂಥ ಕಲಾವಿದೆ. ಅವರೊತ್ತಿಲ್ಲ, ಆದರೆ ಅವರನ್ನು ಯಾವತ್ತೂ ನಮ್ಮ ಮನಸ್ಸಿನಲ್ಲಿದ್ದಾರೆ. ಅವರಿಗೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೂ ಈಗಲೂ ಕೂಡ ಚಿಂದೋಡಿ ಫ್ಯಾಮಿಲಿ ನಾನು ಒಂದು ಮೆಂಬರ್ ಅಂದ್ಕೊಳ್ಬೇಕು. ಯಾವುದನ್ನೂ ಅವರು ಬಿಟ್ಟು ನಮ್ಮನ್ನು ಮಾಡಿಲ್ಲ, ನಾವು ಕೂಡ ನನ್ನ ಕಾರ್ಯಕ್ರಮಕ್ಕೆ ಯಾವುದನ್ನೂ ಬಿಟ್ಟು ಅವರನ್ನು ಬಿಟ್ಟು ನಾನು ಮಾಡಿಲ್ಲ. ಹಾಗಾಗಿ ಸರ್, ನನ್ನ ಒಂದು ಫೋನ್ ಕರೆಗೆ ನೀವು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಇನ್ನು ಚಂದ್ರಿಕಾ ಮೇಡಮ್, ಇವತ್ತು ನಿಮ್ಮನ್ನು ನಾನು ಭೇಟಿಯಾಗಿದ್ದು ತುಂಬ ಸಲ ಫೋನ್ ಟ್ರೈ ಮಾಡಿದೆ, ನನಗೆ ನೀವು ಸಿಗಲಿಲ್ಲ. ಆದರೆ ಇವತ್ತು ನೀವು ಆಡಿದ ಮಾತು ಒಂದೊಂದು ಮಾಣಿಕ್ಯದಂಥ ಮಾತು. ಅದು ಪ್ರತಿಯೊಬ್ಬ ಕಲಾವಿದರು ಹಾಗೂ ವಿದ್ಯಾರ್ಥಿಗಳು, ಈಗ ಮುಂದೆ ಬರುವಂಥ ಕಲಾವಿದರಾಗಲಿ ಸಾಹಿತಿಗಳಾಗಲಿ ನೆನಪಿಟ್ಟುಕೊಳ್ಳುವಂಥ ಮಾತುಗಳಾಗಿತ್ತು. ಒಬ್ಬ ಅಂತರಾಳದ ಮಾತುಗಳನ್ನು ನೀವು ಅದನ್ನು ಬಿಂಬಿಸಿದ್ದೀರಿ. ಅದೆಷ್ಟೇ ವರ್ಷ ಇರಲಿ, ಒಂದೇ ಸಲ ನೋಡಲಿ, ಒಂದು ವ್ಯಕ್ತಿಯನ್ನು ಅಳೆಯೋದು ತುಂಬ ಕಷ್ಟ. ಅದರ ಅಂತರಂಗದಿಂದ ಸರ್ನ ನೋಡಿದಿರಿ. ಇದೇ ದೃಷ್ಟಿಯಲ್ಲಿ ನಾನು ಸರ್ನ ನೋಡಿದವಳು ಕೂಡ. ಹಾಗಾಗಿ ಅವರ ಮುಖಾಂತರ ನೀವು ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನನಗೆ ಇನ್ನು ಮಧುಕೇಶಿ ಸರ್ ಏನು ಹೇಳಲಿ, ಮಧುಕೇಶಿ, ಚಿಂದೋಡಿ ಮಧುಕೇಶಿ ಅವರು ಅಂತಂದರೆ ಅವರು ಅದ್ಭುತವಾದ ಕಲಾವಿದರು, ರೈಟ್ರು. ಇರಲಿ ಸರ್. ಅವ್ರ ಜೊತೆ ಪಾತ್ರ ಮಾಡಿದವಳು, ಅವರ ಜೊತೆ ತುಂಬ ಸಹಜವಾಗಿ ನಾನು ಒಂದು ಒಳ್ಳೆಯ ಸ್ನೇಹಿತೆ ಅಂತಲೂ ಅನ್ನಬಹುದು. ಹಾಗಾಗಿ ಒಂದು 15 ರೂಪಾಯಿಗೆ ಕೂಡ ಅವರ ಕಂಪನಿಯಲ್ಲಿ ದುಡಿದಂಥ ಅವಳು ನಾನು. ಹಾಗಾಗಿ ಅವರ ಹೊಂದಾಣಿಕೆ ತುಂಬ ಇದೆ. ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಅವರು ಕೂಡ ಈ ಮದುವೆಯಿಂದ ಹಿಡಿದು ಎಲ್ಲ ರೀತಿಯಿಂದಲೂ ನಾವು ಕೇಳೋದಕ್ಕಿಂತ ಮುಂಚಿತವಾಗಿ ನಮಗೆ ಸಹಾಯವನ್ನು ಮಾಡಿ ನಮ್ಮನ್ನು ಬೆಳೆಸಿದವರು, ಈಗಲೂ ಬೆಳೆಸ್ತಾ ಇದ್ದಾರೆ ಕೂಡ ಇವರು ನಮ್ಮನ್ನು. ಹಾಗಾಗಿ ಈಗ ನಾನು ನಿಮಗೇನಂತ ಹೇಳ್ಬೋದು, ನಾನು ಆ್ಯಕ್ಚುಲಿ ಅಮೀರ್ ಬಾಯಿ ಕರ್ನಾಟಕ ನಾಟಕಕ್ಕೆ ನಿಮ್ಮನ್ನು ಕರಿಬೇಕು ಅಂತ ಇದ್ದವಳು. ಇರೋ ಸತ್ಯವನ್ನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ಇಲ್ಲ, ಅವರಿಗೆ ಬಸವಣ್ಣನವರ ವಚನಂತೆ ಕರೆಯದೇ ಬರುವವನಂತಾರಲ್ಲ, ಹಾಗೆ ಅವರನ್ನು ಕರ ಮುಗಿದು ಒಳಗೆ ಕರೆಯಂದ ಸರ್ವಜ್ಞ ಅದು ಬಸವಣ್ಣ ಅಂತ ಅಂತಾರಲ್ಲ, ಹಾಗೆ ನೀವು ನನಗೆ ಒಂದು ಬಸವಣ್ಣನ ರೂಪದಲ್ಲಿ ಬಂದಂಥ ಚಿಂದೋಡಿ ಬಂಗಾರೀಶ್ ಅವರ ಸ್ವಂತ ತಮ್ಮನಾದ ಚಿಂದೋಡಿ ಮಧುಕೇಶಿ ಅವರಿಗೆ ನನ್ನ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸೇರಿದಂಥ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿದಂಥ ಎಲ್ಲ ನಮ್ಮ ವಿಜಯನಗರ ಕಾಲೇಜಿನ ಗುರುಗಳ ಶಿಷ್ಯರು, ಅವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮನೆಯಲ್ಲಿ ಶಾಂತವಾಗಿದ್ದರೆ ಏನೆಲ್ಲ ಕೆಲಸ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕಾಗಲಿ ಏನೇ ಮಾಡೋದಕ್ಕಾಗಲಿ ಸಾಧ್ಯ ಅನ್ನೋ ಹಾಗೆ ಲಕ್ಷ್ಮೀ ಮೇಡಮ್ ಬಂದಿದ್ದಾರೆ. ಅವರ ಒಂದು ತಾಳ್ಮೆಗೆ ನಾವು ಹ್ಯಾಟ್ಸಪ್ ಅನ್ನಬೇಕು. ಅಷ್ಟೊಂದು ತಾಳ್ಮೆ ನಮಗಿಲ್ಲ, ನಿಮಗಿದೆ. ಅವರಿಂದನೇ ಸರ್ ಇರೋದು, ಸರಿಂದನೇ ನೀವಿರೋದು ಗೊತ್ತಿಲ್ಲ, ನಿಮ್ಮಿಂದನೇ ಸರ್ ಇದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಗೋಕುಲ ಅವರೊಂದು ಮನೆ ಸಂಸ್ಕೃತಿನೇ ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ. ಆ ಥರ ಸಂಸ್ಕೃತಿನ ನಾನು ಎಲ್ಲೂ ನೋಡಿಲ್ಲ ಕೂಡ. ಅದು ಈ ಸಂಸ್ಕೃತಿನ ನಿಮ್ಮ ಮನೆಯಲ್ಲಿ ಬಿಟ್ಟೆ ನೋಡಿದ್ರೆ ಬಂಗಾರೀಶ್ವರ ಮನೆಯಲ್ಲಿ ಅವ್ರ ಮಗ ಶಿವು ಅಂತ ಇದ್ದಾನೆ, ಅವನು ಕೂಡ ಹಾಗೇನೆ ಗೋಕುಲ ಇದ್ದ ಹಾಗೇನೆ ತುಂಬ ಶಾಂತ ಬಂದಂಥ ವ್ಯಕ್ತಿಗಳನ್ನು ಆ ಸಂಸ್ಕೃತಿ ಕರೆಯೋದು ಇವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಉಮಾಶ್ರೀ ಅಕ್ಕನ ಮಗನಾದ ಬಾಬಣ್ಣನವರ ಹೆಂಡತಿ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ, ಲೈಟ್ನವರು, ಸಿಬ್ಬಂದಿಗಳು, ನಿಮಗೆ ಎಲ್ಲರಿಗೂ, ನಯನಾ ಮೇಡಮ್ ನಯನಾ ಅವರಂತೂ ನಯನಾ ಸ್ಟುಡಿಯೋ ಮೊದಲೇ ಹೇಳಿಬಿಟ್ಟಿದ್ರು, ಅವರೊಂದು
ನಾನು ಅವ್ರನ್ನ ನೋಡಿದಾಗೆಲ್ಲ ಕಲಾಕ್ಷೇತ್ರದ ಒಂದು ಪ್ರೀತಿಯ ಇಬ್ಬರು ಹಕ್ಕಿಗಳು ಅಂತ ಹೇಳ್ತೀನಿ, 2 ಹಕ್ಕಿಗಳು. ಅದು ರಾಜಗುರು ಆಗಿರ್ಬೋದು, ನಮ್ಮ ನಯನ ಸೂಡು. ಹಾಗಾಗಿ ಅವರು ನನಗೆ ಬಹಳ ಇಷ್ಟವಾದಂಥ ದಂಪತಿಗಳು. ಅವರು ಏನೇ ತೊಂದರೆ ಆಗಲಿ ನಾನು 3 ದಿವಸ ನಿಮ್ಮ ಜೊತೇಲಿ ಇರ್ತೀನಿ ಅಂತ ಹೇಳಿಬಿಟ್ಟಿದ್ರು. ಹಾಗೆ ಅವರು ಹೇಳಿದಂತೆ ಇವತ್ತು ಕೂಡ ನಮ್ಮ ಜೊತೇಲಿ ಇದ್ದಾರೆ. ಪ್ರೋಗ್ರಾಮ್ಗೆ ಹೋಗಬೇಕು, ಆದರೆ ಇವತ್ತು ನಮ್ಮ ಜೊತೇಲಿದ್ದಾರೆ. ಅವ್ರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಾಳೆ ಕೂಡ ನಡೆಯುವ ಅಕ್ಕೈ ಹಾಗೂ ಇದೆಲ್ಲದಕ್ಕೂ ನೀವು ಬಂದು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.